ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಅಡ್ಗೆನ ಮಾಡಿಸ್ತಾ ಇದೀರಾ ಅಂತ ಕೇಳ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವ್ರು ಬಂದು ಅದ್ಭುತವಾಗಿರುವಂತ ಒಂದು ಕರಿ ಸ್ಪೆಷಲ್ ಅನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಈ ವಾರ ಪೂರ್ತಿ ಕರಿ ಸ್ಪೆಷಲ್ ಮಾಡಿ ತೋರಿಸಿದ್ದಾರೆ. ಇವತ್ತು ಅದ್ಭುತವಾಗಿರುವಂತ ಕರಿ ಸ್ಪೆಷಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ ತೋರ್ಸಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಮೇಡಮ್ ಬನ್ನಿ. ಏನ್ ಮೇಡಮ್, ಮೂರನೇ ದಿನ ಏನ್ ಅನಿಸ್ತಾ ಇದ್ದೀರಾ? ಏನ್ ಕರಿ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಇವತ್ತು ಚಿಕನ್ ಕೋಫ್ತಾ ಕರಿ. ಓಕೆ, ನಮ್ಮ ಕರಿ ಸ್ಪೆಷಲ್ ನಲ್ಲಿ ಮೊದಲನೇ ದಿನ ಒಳ್ಳೆ ವೆಜ್ ಕರಿ, ಎರಡನೇ ದಿನ ಒಳ್ಳೆ ಕುರಿ ಕರಿ, ಇವತ್ತು ಕೋಳಿ ಕರಿ. ಓಕೆ, ಕೋಳಿ ಕರಿ ಮಾಡಕ್ಕೆ ನಿಂತಿದ್ದೀರಿ ಮೇಡಮ್. ಚಿಕನ್ ಕೋಫ್ತಾ ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಈರುಳ್ಳಿ, ಟೊಮ್ಯಾಟೊ, ಗೋಡಂಬಿ ಪೇಸ್ಟ್, ಹುರಿಗಡಲೆ ಪುಡಿ, ಮೊಸರು, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಚಿಕನ್ ಕೋಫ್ತಾ ಕರಿನಾ ಇದು? ಹೌದು. ಓಕೆ, ಸ್ವಲ್ಪ ರಿಚ್ ಆಗಿರ್ಬೋದು ಅನ್ಕೊಂಡಿದೀನಿ. ಚಿಕನ್ ಕೋಫ್ತಾ ಅಂದ್ರೆ ಚಿಕನ್ ನಿನ್ನ ಕೈಮಾ ಉಂಡೆ ಸಾರು. ಓಕೆ, ಏನೋ ಒಂದು ಉಂಡೆ ಸಾರು ಮಾಡ್ತಾ ಇದ್ದೀರಾ. ಓಕೆ ಮೇಡಮ್, ಎಲ್ಲ ತಂದಿದ್ದು ಹೇಳಿದ್ವಿ. ಏನ್ ಕೊಡ್ಲಿ ಫಸ್ಟ್? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ ನಿಮ್ಗೆ? ತೊಳಿ ಮೇಡಮ್, ಅದ್ಭುತವಾಗಿದೆ. ಅದೇನ್ ಮಾಡ್ತೀರಾ ಮಾಡಿ ಮೇಡಮ್. ಚಿಕನ್ ಕೈಮಾ ಇದು. ಎಸ್, ಎಷ್ಟಿದೆ? ಒಂದು 1/4 kg. ಬೋನ್ಲೆಸ್ ಅರ್ಧ ಕೆಜಿ ಇದೆ. ಅರ್ಧ ಕೆಜಿ ಇದೆಯಾ? 1/2 kg ಇದೆ. ಓಹೋ ಹೋ 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 ಹೋ. ಓಹೋ, ಸ್ವಲ್ಪ ಅರಿಶಿನದ ಪುಡಿ ಕೊಡಿ. ತೊಳಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನದ ಪುಡಿಯನ್ನೇ ನಾವು ಬಳಸ್ತಾ ಇದೀವಿ. ಸಾಕು. ಸಣ್ಣದಾಗಿ ಹೆಚ್ಚಿರಂತ ಈರುಳ್ಳಿ ಫೈನ್ಲಿ ಚಾಪ್ ಆಗಿರಂತ. ಎಸ್ ಮೇಡಮ್. ಈರುಳ್ಳಿ ಅಂದ್ರೆ ಕೋಫ್ತಾ ಅಂದ್ರೆ ಉಂಡೆನಾ? ಹೌದು, ಉಂಡೆ. ಉಂಡೆಗೆ ಬೇಕಾದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕರಿಗೆ ಹಾಕೊಳ್ಳೋಣ. ಎಸ್ ಮೇಡಮ್. ರೆಡ್ ಚಿಲ್ಲಿ ಪೌಡರ್ ತೋಡಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಚಕಾರದ ಪುಡಿಯನ್ನೇ ಬಳಸ್ತಾ ಇದೀವಿ. 1 ಸ್ಪೂನ್ ಉಂಡೆಗೆ ಹಾಕ್ತೀನಿ. ಮತ್ತೆ ಸಾರಿಗೆ ಸ್ವಲ್ಪ ನಂತರ ಪೆಪ್ಪರ್ ಪೌಡ್ರು ಹಾಕಿ ಮೇಡಮ್. ಸ್ವಲ್ಪ ಒಂದು 1/4 ಚಮಚ ಗರಂ ಮಸಾಲ. ಓಕೆ, ಒಂದು ಸ್ಮಾಲ್ ಟೀ ಸ್ಪೂನ್ ಸ್ವಲ್ಪ. ಹಾಂ, ಜೀರಾ ಪೌಡರ್ ಸ್ವಲ್ಪ. ಟೀ ಸ್ಪೂನಲ್ಲೇ ಎಲ್ಲ ಇದೆ ಉಂಡೆಗೆ. ಓಕೆ, ಸೋಂಪಿನ ಪೌಡ್ರ್ ಇದೆ. ತೋರಿಸಿ. ಸೋಂಪಿನ ಪೌಡ್ರಾ? ಇದೇ ನಿಮಗೆ ಡಿಫ್ರೆಂಟ್ ಫ್ಲೇವರ್ ಕೊಡೋದು ಉಂಡೆಗೆ. 1 ಸ್ಪೂನ್ ಅಷ್ಟು ಹಾಕ್ತೀನಿ. ಧನಿಯಾ ಪೌಡರ್. ಎವರೆಸ್ಟ್ ಅವರ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀರಾ? ಇದೇನಿದು? ಹುರ್ಗಡ್ಲೆ ಪೌಡ್ರು. ಹುರ್ಗಡ್ಲೆನ ಪೌಡ್ರ್ ಮಾಡಿರೋದು. ಇದು ಬೈಂಡಿಂಗ್ ಏಜೆಂಟ್ ಆಗಿ ನಮಗೆ ಕೆಲಸ ಮಾಡುತ್ತೆ. ಉಂಡೆಗಳು ಬಿಟ್ಕೊಳ್ಳೋದಿಲ್ಲ. ಓಕೆ ಮೇಡಮ್. 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ಅರ್ಧ ಕೆಜಿಗೆ. ಓಕೆ, ಮೊಟ್ಟೆ ಹಾಕೊಳ್ಳಲ್ವಾ? ಯೂಶಲಿ ಕೈಮಾದಲ್ಲಿ ಕೋಫ್ತಾ ಎಲ್ಲ ಮಾಡ್ತಾರೆ, ಕಡಿಮೆ ಅಲ್ವಾ? ಯೂಶಲಿ ಹೌದು, ಬಟ್ ಚಿಕನ್ ಕೆಲವರು ಮಟನ್ ತಿನ್ನಲ್ಲ. ಹೌದು, ಅಂತವ್ರಿಗೆ ಕೈಮಾ ಈ ತರ ತಿನ್ಬೇಕು ಅಂದಾಗ, ಉಂಡೆಗಳನ್ನ ಕೈಮಾ ಉಂಡೆ ತಿನ್ಬೇಕು ಅಂದಾಗ ಚಿಕನ್ ಅಲ್ಲಿ ಮಾಡ್ಕೋಬಹುದು. ಮೊಟ್ಟೆ ಹಾಕ್ತಾ ಇದೀನಿ ನಾನು. ಹಾಕಿ ಮೇಡಮ್. ಇದನ್ನು ಬೈಂಡಿಂಗ್. ಉರ್ಗಡ್ಲೆ ಮತ್ತೆ ಮೊಟ್ಟೆ ಎರಡನ್ನೂ ಉಂಡೆ ಒಡಿದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಹೌದು ಅಲ್ವಾ ಮೇಡಮ್? ಹೌದು. ನೆನ್ಸಿಡ್ಬೇಕಾಗಿಲ್ಲ ಅಲ್ವಾ? ಇಲ್ಲ, ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಓಕೆ, ನೆನ್ಸಿಟ್ರೆ ಯಾವ್ದೊಂದು ನೀವು ಯಾವ್ದಕ್ಕೂ ಮ್ಯಾರಿನೇಷನ್ ಬೇಡ ಅಂತಾನೆ ಹೇಳಲ್ಲ. ಮ್ಯಾರಿನೇಟ್ ಮಾಡಿದಷ್ಟು ನಾನ್ ವೆಜ್ ಐಟಮ್ಸ್ಗೆ ಇಡ್ಕೊಳ್ಳುತ್ತೆ ಮಸಾಲೆ. ಉಪ್ಪು ಕಡಿಮೆನೆ ಹಾಕೋಬಹುದು, ಯಾಕಂದ್ರೆ ಗ್ರೇವಿಗೂ ಉಪ್ಪು ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ರುಬ್ಕೊಳ್ಳೋದೆಲ್ಲ ಏನು ಇಲ್ವಾ ಈ ಸಾರಿಗೆ? ಇಲ್ಲ, ರುಬ್ಬೋದೆಲ್ಲ ಏನು ಬೇಕು? ಏನು ರುಬ್ಬಲ್ಲ. ಏನಕ್ಕೆ? ಅದ್ಭುತ. ಏನಕ್ಕೆ ಚೆನ್ನಾಗಿರುತ್ತೆ ಸಾರು ಸುಚಿತ್ರಾ ಅವರು? ಇದು ಪೂರಿ, ಚಪಾತಿ, ಪರೋಟ. ಓಹೋ, ಯಾಕಂದ್ರೆ ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡುವಂತದ್ದ ಮಾಡ್ತಾ ಇರೋದು. ಹೌದು. ವೆರಿ ಗುಡ್. ಅನ್ಕೊಂಡೆ ಇಲ್ಲಿ ಚಿಕನ್ ಕೋಫ್ತಾ ಗಿಫ್ತಾ ಕರಿ ಎಲ್ಲೂ ನೋಡಿಲ್ವಲ್ಲಪ್ಪ ಹೋಟೆಲ್ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅವಾಗಿಂದ. ಯಾಕಂದ್ರೆ ಮಟನ್ ಎಲ್ಲಾರು ತಿನ್ನಲ್ಲ, ಸಾಮಾನ್ಯವಾಗಿ ತಿನ್ನಂತದೇ ಎಲ್ಲರ ಮನೆಗಳಲ್ಲಿ ಚಿಕನೇ ಜಾಸ್ತಿ. ಅವಾಗ ಉಂಡೆ ತಿನ್ಬೇಕು ಅಂದಾಗ ಇದನ್ನ ಮಾಡ್ಕೋಬಹುದು. ಎಸ್ ಎಸ್ ಎಸ್. ತುಪ್ಪ ಬೇಕು ನನಗೆ. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನೇ. ಉಂಡೆಗಳನ್ನ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಸಾಕ ಮೇಡಮ್? ಸಾಕು. ನಾವು ಯಾವಾಗ್ಲೂ ಉಂಡೆಗಳನ್ನ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಒಡೆಯೋ ಚಾನ್ಸಸ್ ಇರಲ್ಲ, ಮತ್ತೆ ಟೇಸ್ಟ್ ಜಾಸ್ತಿ. ಈ ಪ್ರೋಸೆಸ್ ಬೇಡ ಅನ್ನೋರು ಡೈರೆಕ್ಟ್ ಕರಿಗೆ ಹಾಗೇನೆ ಹಾಕೋಬಹುದು. ಉಂಡೆ ಹಾಕ್ತೀನಿ. ಉಂಡೆ ಒಂದ್ ಕಡೆನೆ ಬೆಂದ್ರು ಚೆನ್ನಾಗಿರುತ್ತೆ, ಸೀದೋರು ಚೆನ್ನಾಗಿರುತ್ತೆ. ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಕೂಡ ಅದು.
ಯಾಕಂದ್ರೆ ಚಿಕನ್ ಅಲ್ಲಿ ಇದು ಡಿಫ್ರೆಂಟ್ ಆಗಿರುತ್ತೆ. ಎಸ್ ಮೇಡಮ್. ಯಾವಾಗಲೂ ಚಿಕನ್ ಅಲ್ಲಿ ಎಲ್ಲ ಒಂದೇ ತರ ಮಾಡ್ತಾ ಇರ್ತೀವಿ. ಚಿಕನ್ ಕೈಮಾ ಮಾಡಕ್ಕೆ ನಿಮ್ಮನ್ನ ಕರ್ಸೋದು. ತಿರ್ಸೋಣವಾ? ಸ್ವಲ್ಪ ಬಿಟ್ಬಿಡಿ, ಅದು ಒಂದು ಸೈಡ್ ಇದಾಗಲಿ, ಏನಾಗಲ್ಲ. ಹಾಕಿ. ಸ್ವಲ್ಪ ಈ ತುಪ್ಪದಲ್ಲೆಲ್ಲ ಕರೆದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತಲ್ವಾ? ರುಚಿ ಜಾಸ್ತಿ ಅಲ್ಲ? ಹೌದು. ನಾವೇನೇ ಬೇಡ ಏನೇ ಹೇಳಿದ್ರು ಕೂಡ ಸುಚಿತಾವೆ. ಹೌದು. ಹೌದಲ್ವ ಹೇಳಿ? ಹೌದು. ಸಾಕು ಮೇಡಮ್, ಇದು ಈ ಕಡೆ ಸಾಕು. ಏನೇನು ಮಾಡ್ಕೊಳ್ತೀರಾ ಸಾರಿ ಇವಾಗ? ಚಿಕ್ಕದಾದ್ರೂ ಸಾಕು ಸಾಕು, ಅದೇನು ಇದು ಸಾಕಲ್ಲ? ಕಾಯಿಗೆ ಎಲ್ಲ ಹಾಕಲ್ಲ, ಸಾಕು ಸಾಕು. ಈ ಕಡೆ ನಾವು ಚಿಕನ್ ಅನ್ನ ಮಾಡ್ಕೊಂಡು ಸುಚಿತ್ರ ಅವರೇ ಕೋಫ್ತಾಗಳು ಅಂದ್ರೆ ಉಂಡೆಗಳನ್ನ ಮಾಡ್ಕೊಂಡು ದಪ್ಪ ಉಂಡೆಗಳನ್ನ ಮಾಡ್ಕೊಂಡು ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ ಇಟ್ಕೊಂಡಿದೀವಿ. ಹೌದು. ಇದನ್ನ ಈಗ ನಾವು ಸಾರ್ ಮಾಡಿ ಅದ್ರೊಳಗೆ ಹಾಕ್ತಿವಿ. ಸಾರ್ ಮಾಡ್ಬೇಕು ಇವಾಗ. ಒಗ್ಗರಣೆ ಹಾಕ್ಬೇಕು. ಓಕೆ, ಹಾಕಿ ಒಗ್ಗರಣೆ ಹಾಕಿ ಮೇಡಮ್. ಇದು ಫ್ರೈ ಆಗ್ತಾ ಇದೆ, ಸಾರಿಗೆ ಒಗ್ಗರಣೆ ಹಾಕೋಣ. ಸ್ವಲ್ಪ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ತರ ನೀವು ಫ್ರೈ ಮಾಡಿ ಸಾರಲ್ಲಿ ಹಾಕಿ ತಿಂದ್ರೆ ಅದು ಮಜಾ ಬೇರೆ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಸಾರಲ್ಲಿ ಮಾಡಿದ್ರೆ ಅದು ಬೇರೆ ತರ ಇರುತ್ತೆ. ಎಣ್ಣೆ ಕಾಯ್ತಾ ಇರ್ಲಿ. ಸ್ವಲ್ಪ ಟೊಮ್ಯಾಟೋನ ಪೇಸ್ಟ್ ಮಾಡ್ಕೋತೀನಿ ನಾನು. ಟೊಮೆಟೊ ಪೇಸ್ಟ್ ಮಾಡ್ಕೊಳ್ತೀರಾ? ಅದಿದೆ, ಏನ್ ಬೇಕಾದ್ರೆ ಹಾಕೋಬಹುದು. ಹಾಕಿ. 2 ಚಕ್ಕೆ, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ ಹಾಕೋಣ. ಎಣ್ಣೆಲಿ ಚೆನ್ನಾಗಿ ಆಯ್ತು ಅಂದ್ರೆ ಒಳ್ಳೆ ಘಮ ಬರುತ್ತೆ. ಹಾಕೋಬಹುದು, ಹಾಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ದೀನಿ. ಎಸ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೂ ಹಾಕೊಂಡಿದೀವಿ, ಅದಕ್ಕೂ ಹಾಕ್ತಾ ಇದೀವಿ. ಹೌದು. ಸ್ವಲ್ಪ ನೋಡಿ, ಸಾರಿಗೆ ಬೇಕು ಸ್ವಲ್ಪ. ಆಮೇಲೆ ಟೊಮೆಟೊ ಪ್ಯೂರಿ. ಇದೇ ಗ್ರೇವಿ ಕೊಡೋದಲ್ಲ? ಹೌದು. ಖಾರದ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ. ಧನಿಯಾ ಪೌಡರ್ ಹಾಕ್ತಾ ಇದೀನಿ. ಹಾಕಿ. ಸಾರಿಗೆ ಬೇಕಾಗಷ್ಟು ಓಕೆ. ಧನಿಯಾ ಪೌಡರ್. ಬಟ್ ಈ ಟೊಮೆಟೊ ಗ್ರೇವಿನೇ ಸ್ವಲ್ಪ ನಿಮ್ಗೆ ಸಾರು ಕೊಡೋದು. ಹೌದು. ಸ್ವಲ್ಪ ಜೀರಾ ಪೌಡರು ಎಲ್ಲ ಸ್ವಲ್ಪ ಸ್ವಲ್ಪ ಉಂಡೆಗೆ ಸ್ವಲ್ಪ ಸ್ವಲ್ಪ ಹಾಕಿರ್ತೀವಿ. ಮತ್ತೆ ಇದಕ್ಕೆ ಹಾಕ್ತಾ ಇದ್ದೀನಿ. ಆಫ್ ಮಾಡ್ಕೊಂಡ್ಬಿಡ್ಲ ಇದು ಸ್ಟವ್ನ? ಅದು ಆಫ್ ಮಾಡಿ. ಆಗಿದೆ. ಸ್ವಲ್ಪ ಪೆಪ್ಪರ್ ಪೌಡ್ರು, ಜೀರಾ, ಪೆಪ್ಪರ್, ಧನಿಯಾ ಎಲ್ಲ ಪೌಡರ್ಗಳು ಸ್ವಲ್ಪ ಸ್ವಲ್ಪ ಹಾಕಿದೀವಿ. ಹೌದು. ಗರಂ ಮಸಾಲ ಸ್ವಲ್ಪ. ಓಕೆ. ಚೆನ್ನಾಗಿ ಫ್ರೈ ಆಗ್ಬೇಕು ಈ ಮಸಾಲೆ ಏನಿದೆ ಇದು ಗ್ರೇವಿ. ಆ ಮಸಾಲೆ ವಾಸನೆ ಹೊಟ್ಟೋಗ್ಬೇಕು. ಹೌದು ಹೌದು, ಚೆನ್ನಾಗಿ ಫ್ರೈ ಆಗ್ಬೇಕು. ನೀರು ಹಾಕ್ತೀರಾ ಇದಕ್ಕೆ? ಅಲ್ಲ, ಗಟ್ಟಿನ ನೀರು ಬರುತ್ತಾ ಅಂತ? ಇಲ್ಲ, ನೀರು ಹಾಕಿ. ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನೋಡಿ, ಇಷ್ಟು ಚೆನ್ನಾಗಿ ಹಿಂಗೆ ಮಸಾಲೆನ ಹುರ್ಕೋಬೇಕು. ನಂತರ ಮೊಸರು ಹಾಕ್ತೀನಿ ಇದಕ್ಕೆ. ಇದಕ್ಕ? ಹೌದು. ಈಗ ನೋಡಿ ಕಲರ್ ಚೇಂಜ್ ಆಯ್ತಲ್ಲ? ಮೊಸರು ಹಾಕಿದ್ವಲ್ಲ, ಸಾಫ್ಟ್ ಸ್ಟ್ರಕ್ಚರ್ ಬರ್ತದೆ. ಹೌದು. ಈಗ ನೀರು ಆ್ಯಡ್ ಮಾಡ್ತೀನಿ. ಸಾಕು ಸಾಕು ಸಾಕು. ಸಾಲ್ಟ್ ಹಾಕ್ತೀನಿ. ನಾವು ಈ ಉಂಡೆಗೂ ನಾವು ಉಪ್ಪನ್ನು ಹಾಕಿದೀವಲ್ಲ? ಹೌದು ಹೌದು. ಬಾಯ್ಲ್ ಆಗ್ತಾ ಇದೆ. ಕಾಜು ಪೇಸ್ಟ್ ಹಾಕ್ತಾ ಇದೆ ಇದಕ್ಕ. ಅಂತೂ ರಿಚ್ ಮಾಡಿ ಇಡ್ತಾ ಇದ್ದೀರಲ್ಲ. ಟೇಸ್ಟ್ ಬರ್ಬೇಕಲ್ಲ. ಇನ್ನೊಂದು ಕುದಿ ಬರಲ್ಲ ಇವಾಗ? ಬಾಯ್ಲ್ ಯಾವಾಗ ಹಾಕೋದು? ಯಾಕಂದ್ರೆ ಇದು ಕೈಮಾ ಉಂಡೆ ಹಾಕದ್ಮೇಲೆ ಜಾಸ್ತಿ ತಿರುಗಿಸ್ಬಾರ್ದು, ಹಂಗೆ ಬಿಟ್ಬಿಡ್ಬೇಕು. ಉಂಡೆ ಒಡೆದೋಗುತ್ತೆ. ಅದರಿಂದ ಕೊಡಿ, ಹಾಕೋಣ ಅದನ್ನ. ಹಂಗೆ ಬಿಡ್ತೀರಾ? ಕುದೀತಾ ಇದೆ, ಇದನ್ನ ಹಾಕ್ಬಿಡೋಣ. ಹಾಕ್ಲಾ? ಈಗ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ಬಿಡಿ. ಓಕೆ. ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುಕ್ ಆಗಿ. ಓಕೆ, ಮೀಡಿಯಂ ಫ್ಲೇಮು, ಲಿಡ್ ಕ್ಲೋಸು, ಫುಲ್ ಜಾಸ್ತಿ ಸಿಮ್. ಎಷ್ಟು ಗಂಟೆಗೆ ಓಪನ್ ಮಾಡಿ? ಒಂದು 5 ನಿಮಿಷ, 6-7 ಮಿನಿಟ್ಸ್. ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹಿಡ್ಕೋಬೇಕು. ಓಕೆ, ತೆಗೆದು ನೋಡಿ ಮೇಡಮ್ ಏನಾಗಿದೆ.
ಕೋಫ್ತಾ ಎಲ್ಲ ಹಾಗೆ ತೇಲ್ತಾ ಇರುತ್ತೆ. ಇದೆ. ಯಾವ್ದು ಬಿಟ್ಕೊಳ್ಳೋದಿಲ್ಲ. ಆಫ್ ಮಾಡೋಣ ಫಸ್ಟ್. ಹೌದು, ಆಫ್ ಮಾಡಿ ಆಗಿದೆ. ನೋಡಿ, ಒಂದು ಬಿಟ್ಕೊಂಡಿಲ್ಲ ಅಲ್ಲ, ಅದೇ ಇಂಪಾರ್ಟೆಂಟ್. ಹೌದು, ಅದೇ ಫಸ್ಟ್ ಎಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಅದು ಒಡೆಯೋದಿಲ್ಲ ಹೌದು, ಅಲ್ವಾ? ಹೊಡೆಯೋದಿಲ್ಲ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು. ಚಿಕನ್ ಕೋಫ್ತಾ ಕರಿ ರೆಡಿ ಆಗಿದೆ. ಚಿಕನ್ ಕೋಫ್ತಾ ಕರಿಯನ್ನ ಸುಚಿತ್ರಾ ಅವ್ರು ರೆಡಿ ಮಾಡಿ ಕೊಟ್ಟಿದ್ದಾರೆ. ತೇಲ್ತಾ ಇದೆ ಕೋಫ್ತಾಗಳು, ಅಂದ್ರೆ ಚಿಕನ್ ನಲ್ಲಿ ಮಾಡ್ತಕ್ಕಂಥ ಉಂಡೆಗಳು. ಕೈಮಾ ಉಂಡೆ ಅಂತ ನಾವೇನ್ ಕರಿತೀವಿ, ಇದು ಚಿಕನ್ ಕೈಮಾ ಉಂಡೆ ಸಾರು ಅಂತ ಕರಿಬಹುದು. ಆದ್ರೆ ಮಾಡಿರುವಂತ ವಿಧಾನ ಇದು ನಾರ್ತ್ ಇಂಡಿಯನ್ ಡಿಶ್ ಅಲ್ಲಿ ಮಾಡಿರೋದ್ರಿಂದ ಇದು ಕೋಫ್ತಾ ಕರಿ, ಚಿಕನ್ ಕೋಫ್ತಾ ಕರಿ ಅಂತಾನೆ ಕರೀತಾರೆ. ಕರಿ ಸ್ಪೆಷಲ್ ಅಲ್ಲಿ ಸುಚಿತ್ರಾ ಅವರು ಅದ್ಭುತವಾಗಿರುವಂತ ಈ ಕರಿನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಕೋಫ್ತಾ ಕರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್ ಕೈಮಾ, ಅರಿಶಿನ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಸೋಂಪಿನ ಪುಡಿ, ಧನಿಯಾ ಪುಡಿ, ಹುರಿಗಡಲೆ ಪುಡಿ, ಮೊಟ್ಟೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ತುಪ್ಪ ಹಾಕಿದ ಪ್ಯಾನ್ಗೆ ಹಾಕಿ ಎರಡೂ ಕಡೆ ಫ್ರೈ ಮಾಡಿಕೊಳ್ಳಿ. ಮಿಕ್ಸಿ ಜಾರಿಗೆ ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಟೊಮೆಟೊ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ ಹಾಕಿ 2 ನಿಮಿಷ ಫ್ರೈ ಮಾಡಿ. ಇದಕ್ಕೆ ಮೊಸರು, ನೀರು, ಉಪ್ಪು ಹಾಕಿ ಕುದಿಸಿ ಗೋಡಂಬಿ ಪೇಸ್ಟ್, ಫ್ರೈ ಮಾಡಿದ ಚಿಕನ್ ಕೈಮಾ ಕೋಫ್ತಾ ಹಾಕಿ 2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಕೋಫ್ತಾ ಕರಿ ರೆಡಿ ಟು ಟೇಸ್ಟ್. ಓಕೆ ಸುಚಿತ್ರಾ ಅವರೇ, ಟೇಸ್ಟ್ ಮಾಡೋಣ. ಏನ್ ತಿನ್ನೋದು ಅದೇ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ನನಗೆ. ಚಪಾತಿ ಚಪಾತಿ ತಂದೆ ನೀವು ಬರೀ ಕೈಲಿ ಬಂದ್ರೆ ನಾನು ಯಾವ ರೀತಿ ತಿನ್ನೋ ಸುಚಿತ್ರಾ ಅವರೇ? ಆಹಾ. ಕರಿ ಅಂದ ತಕ್ಷಣ ಇದಕ್ಕೊಂದು ಚಪಾತಿ ಇರಬೇಕು. ಟೇಸ್ಟ್ ಮಾಡಿ ನೋಡೋಣ. ಕೈ ಮಾತ್ರನೇ ಇದೆ. ಅರೆ ಸ್ವಲ್ಪ ಇದು ಗೊತ್ತಾಗುತ್ತೆ ನಮ್ಮ ಮಾಮೂಲಿ ಚಿಕನ್ ಟೇಸ್ಟ್ ಡಿಫರೆಂಟ್ ಇರುತ್ತೆ. ಎಸ್ ಎಸ್, ನಾ ಮಟನ್ ಕೈಮಾ ತಿಂದು ತಿಂದು ಹೌದು, ಇದನ್ನ ಕೈಮಾ ಅಂತ ಒಪ್ಕೊಳ್ಳಕ್ಕೆ ಮನಸ್ಸು ತುಂಬಾ ಕಷ್ಟಪಡುತ್ತೆ. ಹೌದಾ? ಬಟ್ ಚಿಕನ್ ಇಷ್ಟ ಆಗೋರಿಗೆ ಎಸ್ ಎಸ್, ಅವ್ರಿಗೆ ಸಕ ಇದು ಲೈಕ್ ಆಗೇ ಆಗುತ್ತೆ. ಎಷ್ಟು ಬೇಕಾದ್ರೂ ಫ್ರೈ ಮಾಡ್ಕೋಬಹುದು. ಚೆನ್ನಾಗಿ ಫ್ರೈ ಮಾಡಿ ಸೀದಷ್ಟು ಚೆನ್ನಾಗಿರುತ್ತೆ. ಎರಡು ಚಪಾತಿ ಕೈಮಾ ಚೆನ್ನಾಗಿದೆ. ಥ್ಯಾಂಕ್ ಯು. ಖಾರ ಇದೆ, ಖಾರ ಇದೆ. ಇಷ್ಟು ಖಾರ ಇರಬೇಕು, ಇಲ್ಲಾಂದ್ರೆ ಸಪ್ ಪೇಪರ್ ಚೆನ್ನಾಗಿಲ್ಲ ರೀ. ಚಿಕನ್ ಅಂದ್ರೆ ಸ್ವಲ್ಪ ಖಾರ ಹಾಕ್ಬೇಕು. ಖಾರ ಹಾಕ್ಬೇಕು. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ನೋಡಿ, ತಿಂತಾ ಇರೋದು ಒಂದ್ಸರಿ ಒಂದ್ ಸ್ವಲ್ಪ ತಿನ್ನೋ ತನಕ ಅಷ್ಟೇ. ತಿಂದಾದ್ಮೇಲೆ ಕೈ ತಿರುಗಿ ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಂತೂ ಬನ್ನಿ ಕೋಳಿ ಕೂಗ್ಸಿದ್ರಿ, ನಾಳೆ ಏನು ಮೀನು ತಿಳಿಸ್ತೀರಾ? ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೈಸೂರಿನಿಂದ. ಏನ್ರಿ ಮುರಳಿ, ನಮಗೂ ಒಂದು ಚಾನ್ಸ್ ಕೊಡ್ರಿ, ನಮಗೂ ಸ್ವಲ್ಪ ಅಡುಗೆ ಮಾಡಕ್ ಬರುತ್ತೆ ಅಂತ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಹರ್ಷ. ಹರ್ಷ, ಯೂಶಲಿ ಏನಾಗುತ್ತೆ ಅಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಇಲ್ಲಿ ತನಕ ಒಂದು 10 ಜನ ಬಂದಿರ್ಬೋದು ಅಷ್ಟೇ. ಗಂಡಸರು ಅಡುಗೆ ಮಾಡ್ತೀವಿ ಅಂತ, ಅಡುಗೆ ಮಾಡಕ್ ಬರುತ್ತೆ ಅಂತ. ಅದ್ರಲ್ಲಿ ನೀವು ಒಬ್ರು. ಹರ್ಷ, ಎಲ್ಲಿ ಮೈಸೂರಲ್ಲಿ ಇರೋದು? ಮೈಸೂರಲ್ಲಿ ಯಾದಗಿರಿಯಲ್ಲಿ ಇರೋದು. ಏನ್ ಅಡುಗೆ ಹೆಂಗ್ ಮಾಡಕ್ ಬರುತ್ತೆ ನಿಮ್ಗೆ? ಸರ್, ನಾನು MBA ಮಾಡಾದ್ಮೇಲೆ ಒಂದು ಹೋಟ್ಲಲ್ಲಿ ಮ್ಯಾನೇಜರ್ ಆಗಿದೆ. ಅವಾಗ ಅಲ್ಲಿ ನೋಡ್ಕೋತಿದ್ದೆ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನ್ ಮಾಡ್ತಾ ಇದೀರಾ? ಮೈಸೂರಿಂದ ಬಂದಿದ್ದೀರಾ? ಸರ್, ನಾನು ಇವತ್ತು ಚಿಕನ್ ಪಿಕಲ್ ಅಂತ ಮಾಡ್ತಾ ಇದ್ದೀನಿ. ಚಿಕನ್ ಪಿಕಲ್? ಹಂಗಂದ್ರೆ ಚಿಕನ್ ಪಿಕಲ್ ಅಂದ್ರೆ ಚಿಕನ್ ಉಪ್ಪಿನಕಾಯಿ ತರ. ಓಕೆ. 2-3 ದಿನ ಇಟ್ರು ಅದು ಕೆಡೋದಿಲ್ಲ. ಮತ್ತೆ ನೀವು ಎಲ್ಲಾದ್ರೂ ಟ್ರೈನಲ್ಲಿ ಹೊರಗಡೆ ಹೋಗ್ತಿದ್ರೆ ಅವಾಗೆಲ್ಲ ಚಪಾತಿ ಜೊತೆ ತಗೊಂಡೋಗಿ ನೀವು ಅದ್ರ ಜೊತೆ ತಿನ್ಬೋದು. ಹಂಗಂತೀರಾ? ಇದು ಆಕ್ಚುಲಿ ನಾರ್ತ್, ಗುಜರಾತ್, ಪಾಕಿಸ್ತಾನ್ ಕಡೆ ಮಾಡೋದು ಜಾಸ್ತಿ. ಇದು ಗುಜರಾತ್, ಪಾಕಿಸ್ತಾನ್ ಕಡೆದ? ಓಕೆ, ಗುಜರಾತ್, ಪಾಕಿಸ್ತಾನ್ ಕಡೆಯಿಂದ ಸೀದಾ ಮೈಸೂರು ಯಾದಗಿರಿಗೆ ಬಂದು ನಮ್ಮ ಹತ್ರಕ್ಕೆ ಬಂದ್ಬಿಟ್ಟಿದೆ. ಈಗ ಶುರು ಮಾಡೋಣ. ಚಿಕನ್ ಪಿಕಲ್ಸ್ ಅಂದ್ರೆ ಕೋಳಿಯ ಉಪ್ಪಿನಕಾಯಿ. ತುಂಬಾ ಸಖತ್ತಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ನೋಡಕ್ಕೆ, ಮಾಡಕ್ಕೆ, ತಿನ್ನಕ್ಕೆ, ಇಟ್ಕೊಂಡು ತಿನ್ನಕ್ಕೆ ಎಲ್ಲ ತುಂಬಾ ಅದ್ಭುತವಾಗಿರುತ್ತೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಚಿಕನ್ ಪಿಕಲ್ ಮಾಡಕ್ಕೆ? ಚಿಕನ್ ಪಿಕಲ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ಜೀರಿಗೆ, ಲವಂಗ, ಕಾಳು ಮೆಣಸು, ಮೆಂತ್ಯ, ಧನಿಯಾ,
ಮೊಸರು, ನಿಂಬೆ ರಸ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಕೋಳಿ ಮಾಂಸದ ಉಪ್ಪಿನಕಾಯಿ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ? ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸರ್ ಒಂದು ಪ್ಯಾನ್. ಓಕೆ, ಸಾಕಾಗುತ್ತೆ ಅದು. ಒಂದು ಪ್ಯಾನಲ್ಲಿ ಸ್ವಲ್ಪ ಇದೆಲ್ಲ ಬಿಸಿ ಮಾಡ್ಕೊಂಡ್ರೆ ಕುಟ್ಟಕ್ಕೆ ಇದಾಗುತ್ತೆ. ಸರ್ ಇದೊಂದು ಸ್ಪೂನಷ್ಟು ಧನಿಯಾ ಹಾಕೊಂಡಿದ್ದೀನಿ. ಇದು ಒಂದು ಸ್ಪೂನಷ್ಟು ಮೆಂತೆಕಾಳು, 1 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಮೆಂತ್ಯ ಕಾಳು. ಹಾಂ, 1 ಸ್ಪೂನಷ್ಟು ಜೀರಿಗೆ ಹಾಕೋತೀನಿ. ಯಾಕೆ? ಆಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಮೆಣಸು ಹಾಕೊಳ್ಳಿ. ಇದಕ್ಕೊಂದೆರಡು ಲವಂಗ ಹಾಕ್ತೀನಿ. ಹಾಕಿ. ಒಂದೆರಡು ಪೀಸ್ ಚಕ್ಕೆ ಹಾಕ್ತೀನಿ. ಇದು ಬಾಗೋಕೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಏನು ಫ್ರೈ ಮಾಡ್ಕೊಳ್ತೀರಾ? ಚಿಕನ್ ಫ್ರೈ ಮಾಡೋಕ್ಕೆ. ಚಿಕನ್ ಫ್ರೈ ಮಾಡಕ್ಕ ಫಸ್ಟ್ ಬೇಯಿಸ್ಕೊಳ್ಳೋದೇನಿಲ್ಲ ಚಿಕನ್ನ? ಬೇಯಿಸೋದೇನಿಲ್ಲ, ಇದೆ ಎಣ್ಣೆ ಜೊತೆಲೇ ಬೇಯ್ಕೊಳ್ತದೆ. ಓಕೆ, ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದನ್ನ ನಾವು ಮಿಕ್ಸಿಗೆ ಹಾಕೋದಕ್ಕಿಂತ ಓಕೆ, ಈ ತರ ಕುಟ್ಟಣಿಲಿ ಹಾಕೊಂಡು ಕುಟ್ಟಿದ್ರೆ ರಫ್ ಆಗಿರುತ್ತೆ. ಮತ್ತೆ ಉಪ್ಪಿನಕಾಯಿ ಯಾವಲ್ಲೂ ರಫ್ ಆಗೇ ಬರುತ್ತಲ್ಲ ಸರ್, ಹಂಗ? ಹಾಗೆ. ಅದಕ್ಕೆ ಕುಟಾಣಿ ತಂದ್ಬಿಟ್ಟಿದ್ದೀರಾ ನಮ್ಮ ಅಡುಗೆ ಮನೆಯಿಂದ? ಅನ್ಕೊಂಡಿದ್ದೇನಪ್ಪ ಈ ಕುಟಾಣಿ ಬೇರೆ ತಂದ್ಬಿಟ್ಟಿದ್ದಾರೆ ಅನ್ಕೊಂಡೆ. ಸರ್ ಈಗ ಎಣ್ಣೆ ಕಾದಿದೆ. ಇದು ಎಣ್ಣೆ ಕಾಯ್ತಾ ಇದೆ. ಏನ್ ಮಾಡ್ಬೇಕು? ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಹಾಕಿ ಸರ್. ಇದು ನಾವು ಕೆಡಬಾರ್ದು ಅಂದ್ರೆ ತುಂಬಾ ದಿನ ಇಡ್ಬೇಕಲ್ವಾ, ಅದರಿಂದ ನೀರಿನ ಅಂಶ ಒಂಚೂರು ಇರಬಾರ್ದು. ಫುಲ್ ಡ್ರೈ ಆಗ್ಬಿಡ್ಬೇಕಾ? ಉಪ್ಪಿನಕಾಯಿ ಎಲ್ಲಾದ್ರೂ ಉಪ್ಪು ಹಾಕಿ ಅದನ್ನ ಒಂಥರ ಪ್ರಿಸರ್ವೇಟಿವ್ ತರ ಮಾಡ್ತಾರೆ, ಉಪ್ಪು ಹಾಕಿರೋದ್ರಿಂದ. ಹೌದು. ಇದರಲ್ಲಿ ಒಂಚೂರು ನೀರಿಲ್ಲ ಅಂದ್ರೆ ತುಂಬಾ ದಿನ ಇಡ್ಬೋದು, 1-2-3 ದಿನ, 1 ವಾರ ತನಕ ಇಡ್ಕೋಬಹುದು. ಚಿಕನ್ ಏನಾಗಲ್ವಾ? ನಾವು ಇದರಲ್ಲಿ ಎಣ್ಣೆಲಿ ಬೇಯಿಸೋದ್ರಿಂದ, ಎಣ್ಣೆಲಿ ಕರಿಯೋದ್ರಿಂದ ನೀರೆಲ್ಲ ಫುಲ್ಲು ಹೊರಟೋಗುತ್ತೆ. ಓಕೆ, ನೀರಿಲ್ಲ ಅಂದ್ರೆ ಇಡ್ಬೋದು ತುಂಬಾ ದಿನ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೀವು ಈಗ ಇದನ್ನ ತಗೊಂಡು ಚಪಾತಿ ಜೊತೆ ಇಲ್ಲ ಜೋಳದ ರೊಟ್ಟಿ ಜೊತೆ, ಪರೋಟ ಜೊತೆ ಇಟ್ಕೊಂಡು ಟ್ರೈನಲ್ಲಿ ಕವರಲ್ಲಿ ಹಾಕೊಂಡು ಹೋಗಿ ತಿನ್ಬೋದು. ಓಕೆ, ಸ್ವಲ್ಪ ಖಾರ ಇರುತ್ತೆ, ಉಪ್ಪು ಖಾರ ಜೋರಾಗಿರುತ್ತೆ. ಓಕೆ. ಇದು ಈರುಳ್ಳಿಲಿ ಒಂಚೂರು ನೀರಿಲ್ದಿರಂಗೆ ಕ್ಲೀನಾಗೆ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಮಾಡಿ. ಚಿಕನ್ನು ಎಣ್ಣೆಲೆ ಬೇಯುತ್ತಲ್ವಾ? ಹೌದು ಸರ್. ಹಾಕೋಬೋದ ಚಿಕನ್ನು? ಇದಕ್ಕೊಂದು ಸ್ವಲ್ಪ ಮೊಸರು ಹಾಕೋಬೇಕು, ಒಂದು 2-3 ಚಮಚ ಅಷ್ಟು. ಹೌದಾ? ಓಕೆ. ಉಪ್ಪು ಹಿಡಿಬೇಕಂದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋಬೇಕು ಇವಾಗ. ಓಕೆ. ಆಮೇಲೆ ನಾವು ಕುಟ್ಟುದಲ್ಲ ಫಸ್ಟು. ಹೌದು, ಮಸಾಲೆ ಮಾಡ್ಕೊಂಡವಲ್ಲ, ಡ್ರೈ ಪುಡಿ. ಇದೇ ಉಪ್ಪಿನಕಾಯಿಗೆ ಇದೆ ಅಲ್ವಾ ಹಾಕೋದು ಮೇನಾಗಿ? ಮೇಜರ್ ಇದೆ ಅಲ್ಲ? ಹೌದು. ಆಮೇಲೆ ಇದ್ರ ಜೊತೆ ಸ್ವಲ್ಪ ಖಾರದ ಪುಡಿ ಹಾಕ್ಬೇಕು. ಅದು ಎವರೆಸ್ಟ್ ಕೊಡ್ತೀನಿ. ಇವೆಲ್ಲ ಹಾಕ್ಬೋದಲ್ಲ? ಹಾಂ, ಹಾಕೋಬಿಡೋಣ. ಅದು ಹಾಕಿದ್ರೆ ಇವಾಗ ಖಾರ ಚೆನ್ನಾಗಿ ಹಿಡಿಯುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿನ ಬಳಸ್ತಾ ಇದೀವಿ. ಎಷ್ಟು ಹಾಕೋಣ? 2 ಸ್ಪೂನ್ ಅಷ್ಟು ಹಾಕಿ. ಸಾಕಾಗ್ಬೋದು. 1 ಸ್ಪೂನ್ ಅಷ್ಟು, ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕೊಡಿ. ಟರ್ಮರಿಕ್ ಪೌಡರ್ ಸಾಕಾ? ಸಾಕು. ಸ್ವಲ್ಪ ಮುಚ್ಕೊಬಿಟ್ರೆ ಮುಚ್ಚಿಬಿಡೋಣ ಸರ್, ಬಿಡಿ. ಬರ್ತಾ ಇದೆ, ಉಪ್ಪಿನಕಾಯಿ ವಾಸನೆ ಬರ್ತಾ ಇದೆಯಲ್ಲಪ್ಪ ಇದು. ಚಿಕನ್ ಅಚಾರ್ ಅಂತ ಮಾಡ್ತಾರೆ. ಹೌದು ಸರ್, ಅದೇ ಅಚಾರ್ ಅಂದ್ರೆ ಅದೇ ಇದೆ ಅಲ್ವಾ ಅದು? ಉಪ್ಪಿನಕಾಯಿ ಆಚಾರ ಅಂತ. ಓಕೆ, ಓಕೆ. ಇದು ನಾನು ಇವಾಗ ಶುಂಠಿ ಹಾಕ್ತಾ ಇದ್ದೀನಿ. ಶುಂಠಿ ಸಣ್ಣಗೆ ಹಚ್ಚಿರೋದು. ಓಕೆ. ಶುಂಠಿ, ಅದ್ರ ಜೊತೆ ಬೆಳ್ಳುಳ್ಳಿ ಹಾಕ್ಬಿಡಿ. ಚೆನ್ನಾಗಿ ಎತ್ಕೊಂಡಿರ್ತಾರ ಬೆಳ್ಳುಳ್ಳಿ ಮತ್ತೆ ಶುಂಠಿ. ಹೌದು, ಒಳ್ಳೆ ಮಜಾ ಕೊಡ್ತಿದ್ದು. ಅದ್ರ ಜೊತೆ 1 ಸ್ಪೂನ್ ಗರಂ ಮಸಾಲ. ಓಕೆ. ಓಹೋ, ಓಕೆ, ಓಕೆ. ಅದಕ್ಕೆ 1 ನಿಂಬೆಹಣ್ಣು ಹಿಂಡ್ಬಿಡ್ತೀನಿ. ಹಿಂಡ್ಬಿಡ್ತೀರಾ? ಹಾಂ, ಇದಕ್ಕೆ ಹಿಂಡ್ಬಿಡಿ. ಮಲ್ಲಿ ಯಾರಿಗೆ ಇಷ್ಟ ಅಂತೀನಿ? ನಿಮ್ಮಲ್ಲ ಅಷ್ಟ ಇದು? ಎಲ್ಲರೂ ತಿಂತೀವಿ ಸರ್. ತಿಂತೀರಾ? ಎಲ್ಲರೂ ಚೆನ್ನಾಗಿ ತಿಂತೀವಿ. 1 ನಿಂಬೆಹಣ್ಣು ಪೂರ್ತಿ ಆಗಲ್ಲ? 1 ನಿಂಬೆಹಣ್ಣು. ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕೋಣ. ಕರಿಬೇವಾ? ಹಾಕಿ. ಇನ್ನು ಡ್ರೈ ಆಗುತ್ತಾ? ಇಷ್ಟೇ ಸಾಕಾ? ಅದೇ ಇನ್ನೂ ಸ್ವಲ್ಪ ಕ್ಲೀನಾಗಿ ಡ್ರೈ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ಓಕೆ. ಇದರಲ್ಲಿ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ. ಓಕೆ. ಆಮೇಲೆ ನಾವು ಉಪಯೋಗಿಸುವಾಗಲೂ ಯಾವಾಗಲೂ ಅಷ್ಟೇ ಒಣಗಿರೋ ಸ್ಪೂನ್ ಹಾಕ್ಬೇಕು, ಹಸಿ ಇರೋ ಸ್ಪೂನು ಅದೆಲ್ಲ ಹಾಕಕ್ಕೆ ಹೋಗ್ಬಿಡು, ಕೆಟ್ಟೋಗುತ್ತೆ. ಕರ್ಬೇವು ಫುಲ್ ಕ್ರಿಸ್ಪಿ ಆಗೋ ಥರ ಓಕೆ, ಫ್ರೈ ಆಗ್ಬೇಕು. ಮುಚ್ಚಳೋದು ಬೇಕಾಗಿಲ್ಲಲ್ಲ? ಮುಚ್ಚೋದು ಬೇಡ. ಮುಚ್ಚಿದ್ರೆ ಅದು ಹಬೆಯಲ್ಲಿ ನೀರಾಗುತ್ತೆ, ತಿರ್ಗಾ ನೀರು ಡ್ರೈ ಆಗಲ್ಲ. ಓಪನ್ ಇದ್ರೆ ಬೇಗ ಬೆದ್ಕೊಳ್ಳುತ್ತೆ, ಮತ್ತೆ ನೀರೆಲ್ಲ ಬೇಗ ಹೋಗುತ್ತೆ. ಓಕೆ.
ಓಕೆ ಅಪ್ ಹೋಗ್ತೀರಾ ಮಾಡಿ. ನಾನು ಅನ್ಕೊಂಡೆ ಉಪ್ಪಿನಕಾಯಿ ಅಂದ್ರೆ ಗ್ರೇವಿ ತರ ಏನಾದ್ರು ಇರುತ್ತೆ ಅನ್ಕೊಂಡೆ. ಸರ್ ಉಪ್ಪಿನಕಾಯಿ ಗ್ರೇವಿ ಬರಲ್ಲ, ಆ್ಯಕ್ಚುಲಿ ಡ್ರೈ ಇರುತ್ತೆ. ಹೌದಾ? ಗ್ರೇವಿ ಥರ ಮಾಡ್ಕೋಬೋದು, ಆದರೆ ಇರಲ್ಲ ಜಾಸ್ತಿ ಹೊತ್ತು. ಇರಲ್ಲ ಅಲ್ಲ, ಅದೇ ಅದು ಅವತ್ತೇ ಮುಗಿಸ್ಕೊಬಿಡ್ಬೇಕು. ಬಟ್ ಇದು 3 ದಿನ ಗ್ಯಾರಂಟಿನಾ? ಗ್ಯಾರಂಟಿ ಇಡ್ಬೋದು. 3 ದಿನ ಗ್ಯಾರಂಟಿ ಇಡ್ಬೋದು. ಅದೇ ನೀವು ಹುಷಾರಾಗಿ ನೋಡ್ಕೋಬೇಕು, ಒಳ್ಳೆ ಬಾಟ್ಲೆಲ್ಲ ಕಿಡ್ಕೋಬೇಕು. ಓಕೆ. ಮತ್ತೆ ಹಸಿ ಸ್ಪೂನ್ ಅದೆಲ್ಲ ಹಾಕ್ಬಾರ್ದು, ಒಣಗಿರೋ ಸ್ಪೂನ್ ಹಾಕಿ. ನೋಡಿ ಚಿಕನ್ ಪಿಕಲ್ ಇದೆ. ಚಿಕನ್ ಪಿಕಲ್ ನ ಮಾಡ್ಕೊಟ್ಟಿದ್ದಾರೆ ಹರ್ಷ ಅವರು ಮೈಸೂರಿನಿಂದ ಬಂದು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಅದ್ಭುತವಾಗಿರುವಂತಹ ಪಿಕಲ್ ಉಪ್ಪಿನಕಾಯಿ ಚಿಕನ್ ಪಿಕಲ್ ಅನ್ನ ಚಿಕನ್ ಉಪ್ಪಿನಕಾಯಿನ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಪಿಕಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಧನಿಯಾ, ಮೆಂತ್ಯ, ಜೀರಿಗೆ, ಕಾಳುಮೆಣಸು, ಲವಂಗ ಹಾಕಿ ಹುರಿದು ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಚಿಕನ್, ಮೊಸರು, ಉಪ್ಪು, ಹುರಿದು ಕುಟ್ಟಿ ಪುಡಿ ಮಾಡಿದ ಮಸಾಲ, ಅಚ್ಚಖಾರದ ಪುಡಿ, ಅರಿಶಿನ ಹಾಕಿ 5 ನಿಮಿಷ ಫ್ರೈ ಮಾಡಿ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ, ನಿಂಬೆ ರಸ, ಕರಿಬೇವು ಹಾಕಿ 2 ನಿಮಿಷ ಹುರಿದರೆ ಚಿಕನ್ ಪಿಕಲ್ ರೆಡಿ ಟು ಟೇಸ್ಟ್. ಓಕೆ ಹರ್ಷ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಉಪ್ಪಿನಕಾಯಿ ಉಪ್ಪಿನಕಾಯಿ ಹೆಂಗ್ ಟೇಸ್ಟ್ ಮಾಡೋದಪ್ಪ ಇವಾಗ? ಎತ್ಕೊಳ್ಳಿ ಒಂದು ಪೀಸು ಸರ್. ಹಂಗೆ ಎತ್ಕೊಳ್ಳೋಣ ಅಂತೀರಾ? ಸರಿ, ಸಕ್ಕ ಚೆನ್ನಾಗಿ ಬೆಂದೋಗಿದ್ಯಲ್ಪ. ಮೊಸರು ಮತ್ತೆ ನಿಂಬೆಹಣ್ಣು ಹಾಕಿದ್ರೆ ಬೇಗ ಬೇಯುತ್ತೆ. ಓಹೋ, ಬಟ್ ಬೋನೆ ಮಾಡ್ಬೇಕಲ್ಲ? ಬೋನ್ ಮಾಡಿದ್ರೇನೆ ಸರ್ ಚೆನ್ನಾಗಿರುತ್ತೆ. ಅದರಲ್ಲಿರೋ ಪೌಷ್ಟಿಕಾಂಶತೆ ಎಲ್ಲ ಆಚೆ ಬರುತ್ತೆ ಚೆನ್ನಾಗಿ ಬೇಯಿಸಿದಾಗ. ಬೋನ್ ಒಳಗಿರೋದಾ? ಹಾಂ, ಅದು ಬರೀ ಸ್ಕಿನಲ್ಲಿ ಬರೀ ಚಿಕನಲ್ಲಿ ಏನು ಇರಲ್ಲ, ಅದು ಅಷ್ಟು ಬರೀ ರಬ್ಬರ್ ಥರ ಇರುತ್ತೆ. ಏನು ಮಜಾ ಇರಲ್ಲ ತಿನ್ನೋಕ್ಕೆ. ಒಂದು ಹೊಸ ರುಚಿ. ಯೂಶಲಿ ಫ್ರೈ ತಿಂತಾ ಇರ್ತೀವಿ, ಡ್ರೈ ತಿಂತಾ ಇರ್ತೀವಿ. ಖಾರ ಚೆನ್ನಾಗಿದೆ. ಮೈಸೂರಿಂದ ಬಂದಿದ್ದೀರಾ, ಇಷ್ಟೊಂದು ಸಖತ್ತಾಗಿರೋದು. ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕ್ಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕ್ಕೀಸ್. ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿ ಅವರು. ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ಏನ್ ಮಾಡ್ತಾ ಇದ್ದೀರಾ ಗುರುಜಿ ನೀವು? ಇವತ್ತು ಇನ್ನೊಂದು ಚಟ್ನಿ ಪುಡಿ ಹೇಳ್ಕೊಳ್ಳೋಣ ಅಂತ. ಏನ್ ಗುರುಜಿ ಇದು? ಯಾವ ಕರಿ ಎಳ್ಳಿನ ಚಟ್ನಿ ಪುಡಿ. ಕರಿ ಎಳ್ಳಿನ ಚಟ್ನಿ ಪುಡಿ. ಓಕೆ. ಎಳ್ಳು, ಹುಚ್ಚೆಳ್ಳು ಎರಡು ಬೇರೆ ಬೇರೆ. ಹುಚ್ಚೆಳ್ಳು ಬೇರೆ, ಕರಿ ಎಳ್ಳು. ಓಕೆ. ನಾವು ಸಂಕ್ರಾಂತಿ ಕೊಡೋದು ಬಿಳಿ ಎಳ್ಳು. ಇದು ಕರಿ ಎಳ್ಳು. ಕರಿ ಎಳ್ಳಿನ ಚಟ್ನಿ ಪುಡಿ. ಓಕೆ. ಕರಿ ಎಳ್ಳಿನ ಚಟ್ನಿ ಪುಡಿ ಮಾಡಕ್ಕೆ ಏನೇನು? ಕರಿ ಎಳ್ಳಿನ ಚಟ್ನಿ ಪುಡಿ ಬೇಕಾಗುವ ಸಾಮಗ್ರಿಗಳು: ಕರಿ ಎಳ್ಳು, ಒಣಮೆಣಸಿನಕಾಯಿ, ಹುಣಸೆ ಹಣ್ಣು, ಒಣ ಕೊಬ್ಬರಿ ತುರಿ, ಖರ್ಜೂರದ ಪೇಸ್ಟ್, ಕಲ್ಲುಪ್ಪು. ಓಕೆ. ಏನ್ ಮಾಡೋಣ? ಇಮಿಡಿಯೇಟ್ ಆಗಿ ಆಗ್ತಾ ಇರೋದು, ರುಬ್ತಾ ಇರೋದು, ತಿಂತಾ ಇರೋದು ಅಷ್ಟೇನೆ. ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ ಗುರುಜಿ, ಪ್ರಾಬ್ಲಮ್ ಇಲ್ಲ. ಕರಿ ಎಳ್ಳಿನ ಚಟ್ನಿ ಪುಡಿ. ಕರಿ ಎಳ್ಳು ಏನಕ್ಕೆ ಉಪಯೋಗ ಗುರುಜಿ? ಕರಿ ಎಳ್ಳಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಕ್ವಾಂಟಿಟಿ ಇದೆ. ಓಹೋ. ಸೊ ಅದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ. ರುಚಿ ನೋಡ್ತಾ ನಿಮ್ಗೆ ಹೇಳ್ತೀನಿ. ಓಕೆ ಗುರುಜಿ. ಪ್ರತಿನಿತ್ಯ ನನ್ನ ಪ್ರಕಾರ 1 ಅಥವಾ 2 ಚಮಚದಷ್ಟಿನ ಈ ಚಟ್ನಿ ಪುಡಿ ಅನ್ನದ ಜೊತೆ ತಿನ್ನಲೇಬೇಕು ಅಂತ ನನ್ನ ಅನಿಸಿಕೆ. ಎಸ್ಪೆಷಲಿ ಬೆಳಿತಿರೋಂಥ ಮಕ್ಕಳು, ಗ್ರೋಯಿಂಗ್ ಚಿಲ್ಡ್ರನ್. ಯಾಕೆಂದರೆ ಅವ್ರಿಗೆ ಅಣುಗಳ ಬೆಳವಣಿಗೆಗೆ ಪ್ರೋಟೀನ್ ಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ಸಸ್ಯಾಹಾರಿಗಳಿಗೆ ಇದರಿಂದ ಬಹಳ ಸುಲಭವಾಗಿ ಅವ್ರಿಗೆ ಸಿಕ್ಕುತ್ತೆ. ನ್ಯಾಚುರಲ್ ಪ್ರೋಟೀನ್ ಅಂಡ್ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್. ಹಾಗಾಗಿ ಈ ಹಾಲು ಗೀಲು ಏನೂ ಬೇಕಾಗಿಲ್ಲ. ದಿನ 1 ಸ್ಪೂನ್ ಅಷ್ಟು ಚಟ್ನಿ ಪುಡಿ ತಿಂತಾ ಇದ್ರೆ ಸಾಕು, ಬೇಕಾದಷ್ಟು ಒಳ್ಳೆಯದು. ಹಾಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಗುರುಜಿ. ಈ ನಡುವೆ ಮಕ್ಕಳುಗಳಲ್ಲಿ 2 ಕಾಣ್ತಾ ಇರುತ್ತೆ, ದೊಡ್ಡವರಲ್ಲಿ 1 ಕಾಣ್ತಾ ಇರುತ್ತೆ. ಯಾರಿಗೋದ್ರೂ ಥೈರಾಯ್ಡ್ ಇದೆ ಅಂತಾರೆ. ಅದೇ ಗಂಟಲು ಸ್ವಲ್ಪ ಕೆಳಗೆ ಬಂದ್ರೆ ಮಕ್ಕಳಿಗೆಲ್ಲನೂ ಟ್ರಾನ್ಸ್ಲಿಸಿಸ್ ಇದೆ ಅಂತ ಹೇಳ್ತಾರೆ. ಅದು ಏನು ಮಕ್ಕಳಿಗೆಲ್ಲ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ ಅಂತ ತುಂಬಾ ಜನ ಪ್ರಶ್ನೆ ಮಾಡಿ ನಮಗೆ ಕೇಳಿದ್ದಾರೆ. ಒಬ್ರು ನಾವು ಪ್ರಶ್ನೆ ಕೇಳಿದ್ದಾರೆ, ಗುರುಗಳ ಹತ್ರ ದಯವಿಟ್ಟು ಕೇಳಿ, ನಮ್ಮ ಮಗನಿಗೆ ಈ ಪ್ರಾಬ್ಲಮ್ ಇದೆ, ಸಣ್ಣ ವಯಸ್ಸು, ಅವನಿಗಿನ್ನ 8 ವರ್ಷನೋ 9 ವರ್ಷನೋ ಆಪರೇಷನ್ ಮಾಡಿಸ್ಬೋದಾ ಅಥವಾ ಯಾವ್ದಾರ ಪಾಯಿಂಟ್ ಅಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತಾ ಅಂತ ಕೇಳಿದ್ದಾರೆ. ತಾತ್ಕಾಲಿಕ ನೋವಿನ ಶಮನಕ್ಕೆ ಸೋಜೋಕ್ ಥೆರಪಿ ಅಥವಾ ಆಕ್ಯುಪ್ರೆಷರ್ ಕೆಲಸ ಆಗುತ್ತೆ. ಬಟ್ ಪರ್ಮನೆಂಟ್ ರಿಸಲ್ಟ್ ಅದರಿಂದ ಸಿಕ್ಕೋದಿಲ್ಲ. ಪರ್ಮನೆಂಟ್ ರಿಸಲ್ಟ್ ಹಿಂದಿನ ಜನ್ಮಕ್ಕೆ ಸಂಬಂಧ ಇರುತ್ತೆ.
ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಹಿಂದಿನ ಜನ್ಮದಲ್ಲಿ ನೀರಲ್ಲಿ ಮುಳುಗಿ ಸತ್ತಿರೋದು, ಕುತ್ತಿಗೆ ಸ್ಟ್ರ್ಯಾಂಗ್ಯುಲೇಷನ್ ಆಗಿ ಸತ್ತಿರೋದು, ಚಳಿಯಲ್ಲಿ ಸಿಕ್ಕಾಕೊಂಡು ಸತ್ತಿರೋದು, ಈ ಥರ ಆದಾಗ ಸಣ್ಣ ಪುಟ್ಟ ತಂಡಿಗೂ ಥೈರಾಯ್ಡ್ ಟಾನ್ಸಲೈಟಿಸ್ ದೊಡ್ಡದಾಗಿ ಇನ್ಫ್ಲಮೇಷನ್ ಆಗಿ ಇನ್ಫೆಕ್ಷನ್ ಆಗಿ ಥ್ರೋಟ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಂಮೋಹನ ಸ್ಥಿತಿಯಲ್ಲಿಟ್ಟು ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗಿ ಅದನ್ನು ನಿವಾರಣೆ ಮಾಡಬೇಕಾಗತ್ತೆ. ಮೊದಲನೇದದು. ಓಕೆ ಬಟ್ ತಾತ್ಕಾಲಿಕವಾಗಿ ಟೆಂಪರರಿಯಾಗಿ ಇಮಿಡಿಯೇಟ್ ಆಗಿ ಅವ್ರಿಗೆ ಗುಣ ಕಾಣಬೇಕು ಅಂತಂದರೆ ಓಕೆ ಅವರು ಈ ರೀತಿ ಮಾಡ್ಬೋದು. ಹೇಳಿ ಗುರು. ಯಾವುದಾದ್ರೂ ಒಂದು ಬೆರಳು ಓಕೆ ಬೆರಳಲ್ಲಿ ಈ ಭಾಗ ಕುತ್ತಿಗೆ, ಹೌದು ಗುರು. ಈ ಭಾಗ ಕುತ್ತಿಗೆ. ಹಾಗಾಗಿ ಆ ಕುತ್ತಿಗೆಯ ಭಾಗವನ್ನು ಒಂದು ಪೆನ್ನೋ ಪೆನ್ಸಿಲೋ ಇಟ್ಕೊಂಡು ಈ ರೀತಿ ಸ್ಟಿಮ್ಯುಲೇಟ್ ಮಾಡಬೇಕು. ಯಾವುದೋ ಒಂದು ಜಾಗದಲ್ಲಿ ತುಂಬ ನೋವುತ್ತೆ, ಆ ಜಾಗನ ಪ್ರೆಸ್ ಮಾಡಿ ಇಟ್ಕೊಂಡಿರ್ಬೇಕು. 2 ಮಿನಿಟ್ಸ್ ಇಟ್ಕೋಬೇಕು. ಆಗ ಈ ನೋವು ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ವರ್ಮ ಚಿಕಿತ್ಸೆಯಲ್ಲೂ ಒಂದು 2-3 ಒಳ್ಳೊಳ್ಳೆ ಪಾಯಿಂಟ್ ಇದೆ. ಅದನ್ನು ಅಪ್ಲೈ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಜೊತೆಗೆ ರೆಸಿಸ್ಟೆನ್ಸ್ ಇಮ್ಯುನಿಟಿ ಡೆವಲಪ್ ಮಾಡ್ಕೊಳ್ಳೋಕ್ಕೋಸ್ಕರ ರೇಖೆಯನ್ನು ತಾಯಿ ಕಲ್ತ್ಕೊಂಡು ಮಗುಗೆ ಸಹಾಯ ಮಾಡಲಿ. 10 ವರ್ಷ 12 ವರ್ಷ ಆದರೆ ಮಗುನೂ ಕಲಿಬೋದು. ಕಲ್ತ್ಕೊಂಡು ಅಭ್ಯಾಸ ಮಾಡ್ತಾ ಮಾಡ್ತಾ ತಾತ್ಕಾಲಿಕ ಶಮನಕ್ಕೆ ಈ ಜಾಗಗಳಲ್ಲಿ ಸ್ಟಿಮ್ಯುಲೇಟ್ ಮಾಡ್ಕೋತಾ ಬಂದರೆ ಆ ನೋವು ಕಮ್ಮಿ ಆಗುತ್ತೆ. ಪರ್ಮನೆಂಟ್ ಆಗಿ ನಿವಾರಣೆ ಮಾಡಲಿಕ್ಕೂ ರೇಖೆ ಮತ್ತು ಸಂಮೋಹನದ ಮುಖಾಂತರ ಸಾಧ್ಯ ಆಗುವ ಸಂಭವ ಇದೆ. ಬರೀ ಆಪರೇಷನ್ ಒಂದೇ ನನ್ನ ಪ್ರಕಾರ ಸುಖ ಇಲ್ಲ, ಪ್ರಯೋಜನ ಆಗಲ್ಲ. ಆಮೇಲೆ ಎಷ್ಟೋ ಜನಕ್ಕೆ ಆಪರೇಷನ್ ಮಾಡಿಸಿದಾಗ ಮಕ್ಕಳು ತುಂಬಾ ದಪ್ಪ ಆಗ್ಬಿಡ್ತಾರೆ, ಏನೇನೋ ತೊಂದರೆಗಳಾಗುತ್ತೆ, ಇನ್ಬ್ಯಾಲೆನ್ಸ್ ಆಫ್ ಹಾರ್ಮೋನ್ ಏನೋ ಆಗುತ್ತೆ, ಏನೇನೋ ಅದು ಥೈರಾಯ್ಡ್ ಆಪರೇಷನ್ ಆದ್ರೆ ತೊಂದರೆ ಆಗುತ್ತೆ. ಟಾನ್ಸಿಲೈಟಿಸ್ ಆಪರೇಷನ್ ಮಾಡಿದ್ರು ಪದೇ ಪದೇ ರಿಕರ್ ಆಗ್ತಿರುತ್ತೆ. ಓಹೋ. ಒಂದ್ಸಲ ನನಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಸಣ್ಣ ಮಗು ಆಗಿದ್ದಾಗ. ಓಕೆ. ಈಗ ನನಗೆ ಬರುತ್ತೆ ಈಗಲೂ. ಓಕೆ. ಸೊ ಅದಕ್ಕೆ ಸೊಲ್ಯೂಷನ್ ಮನಸ್ಸಿನ ಮುಖಾಂತರ ಅದನ್ನ ವರ್ಕ್ ಮಾಡಿದಾಗ ಸರಿ ಹೋಗೋ ಸಾಧ್ಯತೆ ಇದೆ. ಓಕೆ, ಏನು ಹೆದರ್ಕೋಬೇಡಿ, ನಿಮ್ಮ ಮಗುವಿಗೆ ಆ ಚಿಕಿತ್ಸೆಯನ್ನ ಕೊಡಬಹುದು, ಗುರುಗಳನ್ನ ಭೇಟಿ ಮಾಡಿ ಅಂತ ಬಾಲಕೃಷ್ಣ ಗುರುಜಿಯವರು ತಿಳಿಸಿದ್ದಾರೆ. ಜೊತೆಗೆ ಮೆಂತ್ಯ ಕಾಳು ಅಥವಾ ಭತ್ತದ ಕಾಳನ್ನ ಆ ಜಾಯಿಂಟ್ ಅಲ್ಲಿ ಮೈಕ್ರೋಪೋರ್ ಪೇಪರ್ ಪ್ಲಾಸ್ಟರ್ ಅಂತ ಹಾಕಿ ರಾತ್ರಿ ಹೊತ್ತು ಕಟ್ಬಿಟ್ರೆ ಬೆಳಗ್ಗೆ ತೆಗಿಲಿ. ಇಡೀ ರಾತ್ರಿ ಆ ಬಯೋ ಎನರ್ಜಿ ಆ ಜಾಗಕ್ಕೆ ಹೋಗಿ ಅಲ್ಲಿಂದ ನಮ್ಮ ಕುತ್ತಿಗೆಗೆ ಹೋಗಿ ನಮ್ಗೆ ಒಳ್ಳೇದಾಗ್ತಿರುತ್ತೆ. ಅದು ಮಾಡಿ. ಓಕೆ, ಪ್ರೆಸ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದಕ್ಕೊಂದು ಕಾಳನ್ನ ಇಟ್ಟು, ಜೀವ ಇರ್ತಕ್ಕಂಥ ಕಾಳನ್ನ ಇಟ್ಟು ಒಂದು ಪ್ಲಾಸ್ಟರ್ನ ಹಾಕಿ ಸುತ್ತಿ ಒಂದು ರಾತ್ರಿನ ಬಿಡ್ತಾ ಹೋಗಿ ದಿನ ರಾತ್ರಿ ಮಾಡ್ಕೊಂಡ್ರೆ ದಿನ ಮಾಡಿ ನೋವು ಕಡಿಮೆ ಆಗೋ ಸಾಧ್ಯತೆಗಳು ಜಾಸ್ತಿ. ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ, ಉಪ್ಪು, ಎಸ್, ಹುಣಸೆ ಹಣ್ಣು, ಒಂದು ಚಿಟಿಕೆ ಹುಣಸೆ ಹಣ್ಣು, ಖರ್ಜೂರದ ಪೇಸ್ಟ್, ಎಸ್ ಸರ್, ಕಾಯಿ ತುರಿ, ಕೊಬ್ಬರಿ ತುರಿ, ಕಾಯಿ ತುರಿ ಅಲ್ಲ, ಕೊಬ್ಬರಿಯ ತುರಿ, ಒಣ ಕೊಬ್ಬರಿಯ ತುರಿ. ಹೌದು, ಇದಾಕಲ್ವ ಸರ್? ಅದು ಆಮೇಲೆ ಹಾಕಿ ಇದು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹುರಿದಿಟ್ಕೊಂಡಿರುವಂತಹ ಕರಿ ಎಳ್ಳು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಎಳ್ಳು ಅಂದ ತಕ್ಷಣ ಎಲ್ಲರಿಗೂ ಒಂದು ಬಿಳಿ ಎಳ್ಳು ಮಾತ್ರ ಗೊತ್ತಿರುತ್ತೆ, ಸಂಕ್ರಾಂತಿಯಲ್ಲಿ ಎಳ್ಳು ಬೀರ್ಬೇಕಾಗತ್ತೆ ಅಂತ. ಕರಿ ಎಳ್ಳಿನ ಉಪಯೋಗ ಕೂಡ ತುಂಬಾ ಇದೆ. ಒಳ್ಳೆ ಘಮ ಬರ್ತದೆ ಗುರುಜಿ, ಒಳ್ಳೆ ಘಮ, ಅದ್ಭುತವಾದ ಘಮ ಬರ್ತದೆ. ಆಹಾ ಹಾ ಹಾ. ಕರಿ ಎಳ್ಳಿನ ಚಟ್ನಿ ಪುಡಿ, ಇದು ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚ ಹಾಕ್ಕೊಂಡು ತಿಂದರೆ ಬಹಳ ರುಚಿಯಾಗಿರುತ್ತೆ. ತುಂಬ ಪೌಷ್ಟಿಕಾಂಶ ನಮಗೆ ಸಿಗುತ್ತೆ. ಆ್ಯಂಡ್ ಇದನ್ನು ಚಪಾತಿ, ದೋಸೆ, ರೊಟ್ಟಿ ಏನಕ್ಕೆ ಬೇಕಾದರೂ ಹಾಕ್ಬೋದು. ಓಕೆ, ಕರಿ ಎಳ್ಳಿನ ಚಟ್ನಿ ಪುಡಿನ ಮಾಡಿ ಗುರುಜಿ ನಮ್ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು, ಏನೇನು ಮಿಕ್ಸ್ ಮಾಡಿದ್ರು, ಎಷ್ಟು ಹುರ್ಕೊಂಡ್ರು, ಎಲ್ಲಿ ಸ್ವಲ್ಪ ಅದಕ್ಕೆ ಹುಣಸೆ ಹಣ್ಣು ಹಾಕುದು ಎಲ್ಲ ನೋಡ್ಕೋಬೇಕಂದ್ರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಕರಿ ಎಳ್ಳಿನ ಚಟ್ನಿ ಪುಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕರಿ ಎಳ್ಳು ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರಿಗೆ ಒಣ ಮೆಣಸಿನಕಾಯಿ, ಕಲ್ಲುಪ್ಪು, ಹುಣಸೆ ಹಣ್ಣು, ಖರ್ಜೂರದ ಪೇಸ್ಟ್, ಒಣ ಕೊಬ್ಬರಿ ತುರಿ ಹಾಕಿ ಗ್ರೈಂಡ್ ಮಾಡಿ ಜೊತೆಗೆ ಹುರಿದ ಕರಿ ಎಳ್ಳು ಸೇರಿಸಿ ಪುಡಿ ಮಾಡಿ. ಈಗ ಆರೋಗ್ಯಕರ ಕರಿ ಎಳ್ಳಿನ ಚಟ್ನಿ ಪುಡಿ ಸವಿಯಲು ಸಿದ್ಧ. ಗುರುಗಳೇ, ಒಳ್ಳೆ ಅದ್ಭುತವಾಗಿರುವಂತ ರೊಟ್ಟಿಯ ಜೊತೆಗೆ, ಸಜ್ಜೆ ರೊಟ್ಟಿಯ ಜೊತೆಗೆ ಇದು ಜೋಳದ ರೊಟ್ಟಿ. ಇದು ಜೋಳದ ರೊಟ್ಟಿನಾ? ಎಲ್ಲ ಒಂದೇ ತರ ಕಾಣಿಸ್ತಾ ಇದೆ ನನಗೆ. ಜೋಳದ ರೊಟ್ಟಿಗೆ
ಚೆನ್ನಾಗಿದೆ, ಹೊಸ ಇದೆ. ಚೆನ್ನಾಗಿದೆ, ಅದ್ಭುತ. ಈ ಕರಿ ಎಳ್ಳಿನ ಬಗ್ಗೆ ಸ್ವಲ್ಪ ಹೇಳ್ಬೇಕು ಅನ್ಕೊಂಡು. ಹೌದು, ಈ ಎಳ್ಳಲ್ಲಿ 20% ಅಷ್ಟು ಪ್ರೋಟೀನ್ ಇರುತ್ತೆ. ಓಕೆ. ಹಾಗಾಗಿ ದೇಹದ ಬೆಳವಣಿಗೆ, ಅಣುಗಳ ಸೆಲ್ಗಳ ಬೆಳವಣಿಗೆಗೆ ಬಹಳ ಒಳ್ಳೆಯದಿದು. ಇದು ಡಯಾಬಿಟಿಸ್ನ ಪ್ರಿವೆಂಟ್ ಮಾಡುವಂತಹ ಗುಣಗಳು ಇದರಲ್ಲಿದೆ. ಮೆಗ್ನೀಷಿಯಮ್ ಇದೆ ಆ್ಯಂಡ್ ಇದಿರೋದ್ರಿಂದ ಇದರಲ್ಲಿರೋ ನ್ಯೂಟ್ರಿಯೆಂಟ್ಸು ಡಯಾಬಿಟಿಸ್ನ ಪ್ರಿವೆಂಟ್ ಮಾಡುವಂತಹ ಸಾಧ್ಯತೆಗಳಿದೆ. ಇದು ಪ್ಲಾಸ್ಮಾ, ಗ್ಲೂಕೋಸಲ್ಲಿರೋ ಪ್ಲಾಸ್ಮಾನ ಇಂಪ್ರೂವ್ ಮಾಡುತ್ತೆ. ಹಾಗಾದರೆ ಹೈಪರ್ ಸೆನ್ಸಿಟಿವಿಟಿ ಡಯಾಬಿಟಿಸ್ ಅಂತ ಏನಿರುತ್ತೋ ಅದು ಕಂಟ್ರೋಲ್ ಆಗೋದಕ್ಕೆ ಇದು ಅನುಕೂಲಕಾರಿ. ಇದು ಮೆಗ್ನೀಷಿಯಮ್ ತುಂಬ ಇರೋದ್ರಿಂದ ಬ್ಲಡ್ ಪ್ರೆಷರ್ನ ಲೋಯರ್ ಮಾಡುವಂಥ ಗುಣ ಇದರಲ್ಲಿ ಸಹಜವಾಗಿದೆ. ಇದರಲ್ಲಿ ಫೋಟೋಸ್ಟೈರೋಲ್ ಅಂತಲೇ ಎಂಥದ ಒಂದಿದೆ. ಹಾಗಾಗಿ ಈ ಕೆಟ್ಟ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ನ ಕಂಟ್ರೋಲ್ ಮಾಡುವಂಥ ಗುಣ ಇದರೊಳಗಿರುತ್ತೆ. ಹಾರ್ಟಿನ ಆರೋಗ್ಯಕ್ಕೆ ಇದು ಬಹಳ ಉಪಯೋಗಕಾರಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಕಾಂಪೌಂಡ್ ಇದರಲ್ಲಿರುತ್ತೆ. ಹಾಗಾಗಿ ಇದು ಬಹಳ ಒಳ್ಳೆಯದು. ಇನ್ನು ಕ್ಯಾನ್ಸರ್ನ ಒಂದು ರೀತಿಯ ಹಂತಕ್ಕೆ ಕಂಟ್ರೋಲ್ ಮಾಡೋದಕ್ಕೂ ಇದು ವೆರಿ ವೆರಿ ಯೂಸ್ಫುಲ್. ಹೀಗೆ ಸಾಕಷ್ಟು DNA ಡ್ಯಾಮೇಜ್ ಆಗಿರುವಂಥ DNA ಏನು ನಮ್ಮಲ್ಲಿ ಇರುತ್ತೋ ಅದನ್ನ ರೆಕ್ಟಿಫಿಕೇಷನ್ಗೆ ಈ ಸೀಸ್ಮಿ ಪ್ರಾಡಕ್ಟ್ ಬಹಳ ಅನುಕೂಲ ಆಗುತ್ತೆ. ಹೀಗೆ ಇವಾಗ ರೇಡಿಯೇಷನಿಂದ, ಎಸ್ಪೆಷಲಿ ರೇಡಿಯೇಷನ್ನಿಂದ ಡ್ಯಾಮೇಜ್ ಆಗೋಗಿರುತ್ತೆ, ಅದನ್ನ ರಿಪೇರ್ ಮಾಡೋದಕ್ಕೋಸ್ಕರ ಈ ಎಳ್ಳು ಬಹಳ ಅನುಕೂಲ ಆಗುತ್ತೆ. ಹೀಗೆ ಈ ಎಳ್ಳಲ್ಲಿ ನಾನಾ ಅನುಕೂಲಗಳು ತುಂಬಿದೆ. ಮೊದಲೆಲ್ಲ ತುಂಬಾ ಈ ಕರಿ ಎಳ್ಳನ್ನ ಯೂಸ್ ಮಾಡೋರು, ಇವಾಗ ನೈಲಾನ್ ಎಳ್ಳೆಲ್ಲ ಬಂದು ಇದ್ರ ಉಪಯೋಗ ಕಡಿಮೆ ಆಗಿದೆ ಅಷ್ಟೇ. ಎಲ್ಲ ತೆಳ್ಳಗೆ ಬೆಳ್ಳಗೆ, ಬೆಳ್ಳಿಗೆ ತೆಳಗಿರೋ ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗಲ್ಲ ಗುರುಜಿ. ಕರೆಕ್ಟ್. ಅದು ಮನುಷ್ಯನ ಮೇಲೆ ಸ್ವಲ್ಪ ತೆಳ್ಳಗೆ ಬೆಳ್ಳಗಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ರಸಗುಲ್ಲ, ಜಾಮೂನು ಅಂತೆಲ್ಲ ಟೈಟ್ಗಳು ಪಡಿತಾ ಇರ್ಬೇಕಾದ್ರೆ ನಿಜ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಗೋಯಿಂಗ್ ಟು ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾರು ಕರ್ಸ್ತಾ ಇದ್ದೀರಾ ಮುರಳಿ ಅವರಿಂದ ಕೇಳ್ತಾ ಇದ್ದೀರಾ? ಕೃಷ್ಣಪ್ಪನವರು ಬಂದಿದ್ದಾರೆ. ಕೃಷ್ಣಪ್ಪನವ್ರು ಬಂದ್ರು ಅಂದ್ರೆ ಏನೋ ಸ್ವಲ್ಪ ವಿಶೇಷ ಇರಲೇಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಕೃಷ್ಣಪ್ಪನವರೇ ನಮಸ್ಕಾರ, ಬನ್ನಿ ಸರ್. ಅದನ್ನ ಮೆತ್ತು ಕಳ್ರ ತರ ಹಿಂಗ್ ನೋಡ್ತಾ ಇದ್ದೀರಾ, ಬನ್ನಿ. ಏನ್ ಸಮಾಚಾರ? ನಮಸ್ಕಾರ ಮುರಳಿ ಅವರೇ. ಅದೇನೋ ಹೇಳ್ಬಿಟ್ಟು ನೀವು ಅದೇನೋ ಮಾಡ್ಬಿಟ್ಟಿದ್ದೀರಲ್ಲ, ಎಲ್ಲಾರ್ಗು ಕನ್ಫ್ಯೂಷನ್. ಇಲ್ಲ, ಅದು ನಮ್ಗೆ ಇವರು ನಮ್ ಗ್ರಾಹಕರಿದಾರಲ್ಲ, ಗ್ರಾಹಕರು ಜನಗಳು, ಅಭಿಮಾನಿ ದೇವರುಗಳು ಈ ಬ್ಲಡ್ ಫ್ರೈ ಯಾರು ತೋರಿಸಿಲ್ಲ, ದಯವಿಟ್ಟು ತೋರಿಸಿ ಅಂತ ತುಂಬಾ ಒತ್ತಾಯ. ಬ್ಲಡ್ ಫ್ರೈ ಮಾಡ್ತಾರ ನೀವು? ಬ್ಲಡ್ ಫ್ರೈ. ಓಕೆ ಓಕೆ ಓಕೆ. ಚಾಕ್ಲೇಟ್ ಫ್ರೈ ಏನೋ ಮಾಡ್ತೀರಾ ಅನ್ಕೊಂಡ್ಬಿಟ್ಟೆ ನಾನು. ಇಲ್ಲ, ಚಾಕ್ಲೇಟ್ ತರನೇ ಇದೆ ಅದು. ಅದೇ ಬ್ಲಡ್ ಫ್ರೈ ಆಯ್ತು. ಬ್ಲಡ್ ಫ್ರೈ ಇದು ಹೆಂಗೆ ಇದು ಈ ತರ ಆಯ್ತು? ಇದು ಅವರು ಅಲ್ಲಿ ಅಂಗಡಿನೊಳಗೆ ಕೇಳಿದ್ರೆ ಅವರು ಒಂದು ಬೋಲಲ್ಲಿ ಒಯ್ದಿರ್ತಾರೆ. ಆಯ್ತು. ಅದನ್ನ ಕೊಡ್ತಾರೆ ಅಲ್ಲಿ. ಆಯ್ತು. ಫಸ್ಟ್ ಮಾರಾಟ ಆಗದೆ ಅದು. ಹೌದಾ? ನಿಮ್ಮ ಮಾಂಸದ ಅಂಗಡಿನಲ್ಲಿ ಫಸ್ಟ್ ಕೇಳೋದೇ ಇದನ್ನ ಜನ. ಆಯ್ತು. ಅದನ್ನ ಮಾಡ್ಕೊಳ್ಳೋ ರೀತಿ ಗೊತ್ತಾಗ್ತಾ ಇಲ್ಲ ಅವ್ರು ಕೆಲವರಿಗೆ. ತುಂಬಾ ಜನಕ್ಕೆ ಫೇಸ್ಬುಕ್ ಅಲ್ಲೂ ಕೇಳಿದ್ದಾರೆ. ಬಟ್ ನಾವು ಎಷ್ಟೋ ಸರಿ ತೋರಿಸ್ಬಾರ್ದ ಕನ್ಫ್ಯೂಷನ್. ಟೋಟಲ್ ಆಗಿ ಜನಗಳೆಲ್ಲ ಅದಕ್ಕೆ ಕೇಳಿದ್ರೆ ಅಡಿಗೆ ಅಷ್ಟೇನೆ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ತೋರಿಸಿದ್ವಿ. ಇದು ಹೆಂಗ್ ಆಯ್ತು? ಇದು ಈ ತರ ಒಂದು ಬೋಲ್ ಕೊಡ್ತಾರೆ. ಆಯ್ತು. ಅದನ್ನ ಬಿಸಿನೀರ್ನಲ್ಲಿ ಹಂಗೆ ತೇಲಂಗ್ ಬಿಡ್ಬೇಕು. ಬಿಸಿ ಮಾಡ್ತಾ ಇದ್ರೆ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು. ಹಿಂಗಾಗ್ಬಿಡುತ್ತಾ? ಹೀಗಾಗುತ್ತೆ, ರೊಟ್ಟಿ ತರ ಆಗುತ್ತೆ. ಆಯ್ತು. ಆಮೇಲೆ ಚಾಕಲ್ ತಗೊಂಡು ನೀವು ಸ್ಲೈಸ್ ಮಾಡ್ಕೊಂಡ್ರೆ ಹಿಂಗಿರುತ್ತೆ. ಹೀಗಿರ್ತದೆ. ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಈಗ ಫ್ರೈ ಮಾಡ್ಕೋಬೇಕು. ಓಕೆ. ಏನೇನ್ ತಂದಿದ್ದೀರಾ ಮಾಡಕ್ಕೆ? ಬ್ಲಡ್ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬ್ಲಡ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬ್ಲಡ್, ಸಾಂಬಾರ್ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಸರು ಕಾಳು, ತೆಂಗಿನಕಾಯಿ ತುರಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಓಕೆ. ಇದ್ರೊಳಗೆ ಯಾಕಂದ್ರೆ ಈ ಬ್ಲಡ್ ನಲ್ಲೆಲ್ಲ ಏನ್ ಮಾಡ್ತಾರೆ, ಉಪ್ಪಿಟ್ಟು ತರ ಮಾಡ್ತಾರೆ. ಒಂದೊಂದ್ ಕಡೆ ಒಂದೊಂದು ಇದು ತುಂಬಾ ಫೇಮಸ್. ಇದೊಂಥರ ಸಾಂಪ್ರದಾಯ ಕಡೆ ಎಲ್ಲೂ ಸಿಕ್ಕಲ್ಲ, ಯಾರು ಹೇಳ್ಕೊಳಲ್ಲ. ಆದ್ರೆ ತುಂಬಾ ಜನ ತಿನ್ಬೇಕು ಅಂತ ಇಷ್ಟ, ಕೆಲವು ತಿಂತಾನೆ ಇರ್ತಾರೆ, ಆದ್ರೆ ಇನ್ನೊಬ್ರಿಗೆ ಹೇಳ್ಕೊಡಲ್ಲ. ಅದ್ ಕೇಳಕ್ಕೇನೋ ಬೇಜಾರು. ಏನಿಲ್ಲ, ಇದು ಅಡಿಗೆ ಕಾರ್ಯಕ್ರಮ, ತೋರಿಸ್ಬೇಕು. ಓಕೆ ಚಂದ್ರಪ್ಪ, ಕೃಷ್ಣಪ್ಪ ಕೊಡಿ. ಫ್ರೈ ಮಾಡ್ಕೊಳಕ್ ಒಂದು ಇದು ಕೊಡಿ. ಫ್ರೈ ಮಾಡ್ಕೊಳಕ್ ಒಂದು ಫ್ರೈ ಪ್ಯಾನ್ ತೊಳಿ. ಅದು ತುಂಬಾ ಜನ ಇಷ್ಟಪಟ್ಟು ಕೇಳಿರೋದ್ರಿಂದ ಇದು ಸಾಂಪ್ರದಾಯಿಕ ಮನೆಗಳಲ್ಲಿ ಮಾಂಸಾಹಾರಿ ತಿನ್ನುವಂತ ಮನೆಗಳು ಇದನ್ನ ಮಾಡ್ಕೊಳ್ತಾರೆ. ಅವರೇ ಏನೋ ಫುಲ್ ಆಗಿ ತಗೊಂಡಾಗ ಇವೆಲ್ಲ ಮಾಡ್ಕೊಳ್ತಾರೆ. ಇದು ಅಂಗಡಿಲಿ ಹೋಗಿ ತಗೊಂಡ್ಬೇಕಂದ್ರೆ ಅದು ಹೋಟ್ಲಲ್ಲೂ ಸಿಕ್ಕಲ್ಲ. ಮಾಡಕ್ ಚಾನ್ಸ್ ಇಲ್ಲ, ತಿನ್ನಕ್ ಚಾನ್ಸ್ ಇಲ್ಲ. ತಿನ್ಬೇಕು ಅಂದಾಗ ಏನ್ ಮಾಡ್ಬೇಕಪ್ಪ? ಶುರು ಮಾಡೋಣ. ಆಯಿಲ್ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ಇದು ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಯು ಚೆನ್ನಾಗಿರುತ್ತೆ, ಹಾಗೆ ನೆಂಚ್ಕೊಂಡು ತಿನ್ಬೋದು. ಹಂಗೆ ತಿನ್ಬೋದಾ? ಹಂಗೆ ತಿನ್ಬೋದು, ಡೈರೆಕ್ಟ್ ಆಗಿ ಸ್ಪೂನ್ ಆರಾಮಾಗಿ ತಿನ್ಬೋದು. ಅಡಿಗೆ ಅಂದಾಗ ಎ ಇಂದ ಜಡ್ರಿಗೂ ತೋರಿಸ್ಬೇಕು ತೋರಿಸ್ಬೇಡ ನಮ್ಮ ಪಾಲಿಸಿ. ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ ಅದು. ಓಕೆ ಸರ್. ಕರ್ಬೇವು ಫಸ್ಟ್ ಸ್ವಲ್ಪ ಕೊಡೋಣ. ಈರುಳ್ಳಿ, ಇದು ಸಣ್ಣ ಈರುಳ್ಳಿ. ಕೃಷ್ಣಪ್ಪನವರು ಒಂಥರ ನಾಟಿ ಮನುಷ್ಯರು. ಸ್ವಲ್ಪ ಈರುಳ್ಳಿ ಇದಕ್ಕೆ ಜಾಸ್ತಿನೇ ಬೇಕಾಗ್ತದೆ, ಸಮ ಪ್ರಮಾಣದಲ್ಲಿ ಈರುಳ್ಳಿ ಬೇಕಾಗ್ತದೆ. ಜಾಸ್ತಿ ಪ್ರಮಾಣದ ಈರುಳ್ಳಿ ಬೇಕು. ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ತೇಲಿಸ್ಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ? ನಾವು ನೋಡಿದೀವಿ ತುಂಬಾ ಜನ ಬೆಳೆ ಆಯ್ತು ಪೂಜೆ ಗೀತ್ ಮರಿ ಹೊಡೆದ್ರೆ ಬೆಳಗ್ಗೆನೆ ತಗೊಂಡೋಗ್ಬಿಟ್ಟು 9 ಗಂಟೆ ಅದೆಲ್ಲ ಹಿಂಗ್ ಉಜ್ಜಿ ಅಲ್ಲ ಎಳೆದು ಅದ್ಭುತವಾಗಿ ಮಾಡ್ತಾರ ಅವರು. ಇವಾಗ ಅವೆಲ್ಲ ನೋಡಕ್ಕೂ ಸಿಗಲ್ವೇನೋ ಅಲ್ವಪ್ಪ? ಖಂಡಿತ. ಇದು ಫ್ರೈ ಆಗ್ಬಿಟ್ರೆ ಈಸಿ, ಮುಗಿದೋಯ್ತು. ಇನ್ನೆಲ್ಲ ಹಾಕ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ ತಕ್ಷಣ ಯಾವಲೊಬ್ಬ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, 30% ಮಾತ್ರ ಶುಂಠಿ ಇರಬೇಕು, 70% ಬೆಳ್ಳುಳ್ಳಿ ಹಾಕೊಳ್ಳಿ. ನಿಮ್ಗೆ ರುಚಿ ಚೆನ್ನಾಗಿರುತ್ತೆ. ತೆಗೆದ್ರೆ ಒಂಥರ ಈ ಮಸಾಲೆ ವಾಸನೆ ಎಲ್ಲ ಬರಲ್ಲ, ಅಡಿಗೆ ಚೆನ್ನಾಗಾಗುತ್ತೆ. ಆದ್ರಿಂದ ಯಾವಾಗ್ಲೇ ಸಹ ಪ್ರಮಾಣ 50-50 ಹಾಕ್ಬಿಡ್ಬೇಡಿ. 50-50 ಬೇಡ, ಯಾವಾಗ 30% ಶುಂಠಿ, 70% ಬೆಳ್ಳುಳ್ಳಿ. ಸ್ವಲ್ಪ ಟರ್ಮರಿಕ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರ್ಶಿನ ಪುಡಿಯನ್ನ. ಸಾಕು. ಇದು ಕಾಳು ಮೆಣಸಿನ ಪುಡಿ ಹಾಕಿ. ಕಾಳು ಮೆಣಸಿನ ಪುಡಿ, ಮೆಣಸಿನ ಪುಡಿ, ಮೆಣಸಿನ ಪುಡಿ. ಓಕೆ, ನೆಕ್ಸ್ಟ್ ಇನ್ನೇನು ಹಾಕೋಬೇಕು? ಧನಿಯಾ ಪುಡಿನಾ? ಧನಿಯಾ ಪುಡಿ ಹಾಕಿ. ಧನಿಯಾ ಪುಡಿ 1 ಸ್ಪೂನು. ಇದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ಸಾಕು. ಟೊಮೆಟೊ ಹಾಕಿದ್ದೀವಿ. ಹೆಸರು ಕಾಳೆಲ್ಲ ಬಾಯ್ಲ್ ಮಾಡ್ಬಿಟ್ಟಿದೀವಿ. ಇದನ್ನ ಹೆಸರು ಕಾಳನ್ನ ಬೇಯಿಸ್ಕೊಂಡ್ರೆ ಹೆಸರು ಕಾಳು ಹಾಕಿ ಹಾಕಿ ಹಾಕಿ. ಕಾಳು ಹಸಿ ಇದ್ರೆ ಹೌದೌದು ಅದು ಬೇಯಲ್ಲ. ಸ್ವಲ್ಪ ನಮ್ದು JFC ಅವರ ಗರಂ ಮಸಾಲ ನಮ್ಮ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. JFC ಅವರು ಅಂದ್ರೆ ನಮ್ಮ ಕೃಷ್ಣಪ್ಪನವರೇ, ಅವರೇ ತಯಾರು ಮಾಡಿರ್ತಕ್ಕಂಥ ಗರಂ ಮಸಾಲ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇದು ಆಗಿದೆ. ಇದು ಆಯ್ತು. ಸೊ ರುಚಿಗೆ ತಪ್ಪನ್ನು ಉಪ್ಪು ಹಾಕ್ತೀನಿ. ಹಾಕಿ ಹಾಕಿ ಹಾಕಿ. ಇದು ಫಸ್ಟ್ ಹೇಳಿದ್ದೀನಿ ನಾನು. ತೋರಿಸ್ಬಿಡಿ, ಇನ್ನೊಂದ್ಸರಿ ತೋರಿಸ್ಬಿಡಿ. ಇದು ನೋಡಿ, ಕೇಳ್ಬಿಡಿ. ಇದು ಬ್ಲಡ್ ಇದು ತರಬೇಕು. ತಂದ್ಮೇಲೆ ವಾಟರ್ ಬೇಯಿಸ್ಬೇಕು. ಕುದೀತಾ ಇರೋ ನೀರು ಬೇಯಿಸ್ಬೇಕು. ಅದೇ ಕುದೀತಾ ಇರೋ ನೀರಲ್ಲಿ ಇದನ್ನ ಬೇಯಿಸಿದ್ರೆ ಸಾಕು. ಬೇಯಿಸಿದ್ರೆ ಇದೊಂದು ಡ್ರೈ ಆಗೋಗುತ್ತೆ. ಅದನ್ನ ತೆಗೆದ್ಬಿಟ್ಟು ರೊಟ್ಟಿ ತರ ಕಟ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಇದನ್ನ ಸ್ಲೈಸ್ ತರ ಕಟ್ ಮಾಡಿರುವಂತದ್ದು ಕಟ್ ಮಾಡ್ಕೊಂಡ್ರೆ ಅಂತ. ಓಕೆ. ಸ್ವಲ್ಪ ಕಾಯಿ ಸಾರ್ಕೊಂಡಿರಿ, ಒಂದು ಅರ್ಧ ಕಾಯಿ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದೀವಿ. ಉಪ್ಪಿಟ್ಟು ಇದು ನಥಿಂಗ್, ಇನ್ನೇನು ಇಲ್ಲ. ಉಪ್ಪಿಟ್ಟು ಹೆಂಗ್ ಮಾಡ್ತಾರೋ ಅದೇ ಮಸಾಲ ಹಾಕೊಂಡು ಮಾಡ್ಕೋಬಹುದು. ಸ್ವಲ್ಪ ತುಪ್ಪ ಹಾಕಿ. ಕೃಷ್ಣ ತುಪ್ಪ, ಅದ್ಭುತವಾದಂತಹ ಮಾಂಸಾಹಾರಿ. ಸಾಕು. ರೆಡಿ ಸರ್? ರೆಡಿನಾ? ರೆಡಿ. ಆಫ್ ಮಾಡ್ಕೊಂಬಿಡಿ ಫಸ್ಟ್. ಓಹೋ, ಸರ್ ಬ್ಲಡ್ ಫ್ರೈ ರೆಡಿ ಇದೆ. ಟೇಸ್ಟ್ ಮಾಡಿ. ಕೇಳಕ್ಕೆ ಸ್ವಲ್ಪ ಕಠೋರವಾಗಿದ್ರು ಕೂಡ ಮಾಡಿರುವಂತ ವಿಧಾನ ನೋಡಿದಾಗ ಎಲ್ಲೋ ಒಂದ್ ಕಡೆ ಚೆನ್ನಾಗಿದೆಯೇನೋ ಅನ್ನಿಸ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಹೊಸ ಅಡಿಗೆ, ಸಾಂಪ್ರದಾಯಿಕ ಶೈಲಿಯ ಒಂದು ಹಳೆ ಅಡಿಗೆನ ತೋರಿಸ್ಕೊಟ್ಟಿದ್ದಾರೆ ಕೃಷ್ಣಪ್ಪನವರು. ಸಾಕಷ್ಟು ಜನ ಮೇಲನ್ನ ಮಾಡಿ ಸಿಕ್ತಾಗ ಕೇಳಿ, ಮುರಳಿಯವರೇ ಎಲ್ಲೂ ಸಿಕ್ಕಲ್ಲ ಕೃಷ್ಣಪ್ಪ ಅವ್ರಿಗೆ ಹೇಳಿ ಇದನ್ನ ಮಾಡಿಸಿ ನಾಟಿ ಸ್ಟೈಲು ಅಂತಿರಲ್ಲ, ಇದನ್ನೇನು ತೋರಿಸಿಲ್ವಲ್ಲ ಮುರಳಿಯವ್ರೆ ಅಂತ ಕೇಳಿದ್ಮೇಲೆ ಇದನ್ನ ಮಾಡಿ ಅಂತ ಹೇಳಿದ್ಮೇಲೆ ಸ್ಪೆಷಲ್ ಆಗಿ ಅವ್ರು ತಗೊಂಬಂದು ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನ ಮಾಡಿ ತೋರಿಸಿದ್ರೆ. ಮೋಸ್ಟ್ಲಿ ಯಾವುದೇ ಒಂದು ಅಡುಗೆ ಕಾರ್ಯಕ್ರಮದಲ್ಲೂ ಈ ತರ ಅಡುಗೆಗಳನ್ನೆಲ್ಲ ಯಾರು ತೋರ್ಸಕ್ ಸಾಧ್ಯನೂ ಇಲ್ಲ, ತೋರಿಸೂ ಇಲ್ಲ, ಮುಂದೆ ತೋರ್ಸೋಕ್ಕೂ ಆಗಲ್ವೇನೋ, ಯಾಕಂದ್ರೆ ನಾವು ತೋರಿಸ್ಬಿಟ್ಟಿದ್ದೀವಿ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಕೃಷ್ಣಪ್ಪ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಬ್ಲಡ್ ಫ್ರೈ ಮಾಡುವ ವಿಧಾನ:
ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕರಿಬೇವು, ಸಾಂಬಾರ್ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಟೊಮ್ಯಾಟೊ, ಬೇಯಿಸಿದ ಹೆಸರು ಕಾಳು, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ 2 ನಿಮಿಷ ಬಾಡಿಸಿ ಬೇಯಿಸಿ ಹೆಚ್ಚಿದ ಬ್ಲಡ್ ಅನ್ನು ಹಾಕಿ ಕಲಸಿ ತೆಂಗಿನಕಾಯಿ ತುರಿ, ತುಪ್ಪ ಹಾಕಿ ಮಿಕ್ಸ್ ಮಾಡಿದರೆ ಬ್ಲಡ್ ಫ್ರೈ ಸವಿಯಲು ಸಿದ್ಧ. ಶಪ ಹೇಳಿ ಸರ್. ಟ್ರೈ ಮಾಡೋಣ. ಮಾಡಿ ಸರ್. ಇಷ್ಟೊಂದು ದೊಡ್ಡದಲ್ಲಿ ಕೊಟ್ರೆ ಭಯ ಆಗ್ಬಿಡುತ್ತೆ ನಮ್ಗೆ. ಓಕೆ, ಯಾರ ಜೊತೆ ಚೆನ್ನಾಗಿರ್ತಿದ್ದು? ಚಪಾತಿ ಏನು ಹಂಗನು ಬೇಕಾದ್ರೆ ತಿನ್ಬೋದು. ಎಷ್ಟು ವರ್ಷ ಆಯ್ತು ನಾವೆಲ್ಲ ತಿಂದು? ಅದ್ಭುತ ಮಾಡಿದ್ದೀರಾ. ಓಹ್, ಯಾರು ಅವ್ರ ಮೇಲೆ ಮಾಡ್ಕೊಂಬಿಟ್ರೆ ಕಳೆದೋಗ್ಬಿಡ್ತಾರೆ. ಖಂಡಿತ ಆ ಶೈಲಿಯಲ್ಲಿ ಮಾಡ್ಕೊಳ್ಳಿ, ಅದ್ಭುತವಾಗಿರ್ತದೆ. ಅದ್ಭುತವಾಗಿದೆ, ಮಾತ್ರವಾಗಿಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಅದ್ಭುತ ಅಡುಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಕೃಷ್ಣಪ್ಪ. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾದಂಥ ಅಡುಗೆ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ